ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ನನಗೆ, ವಸುಧೀಶ ಕಟ್ಟಲು ಸಿದ್ಧನಲ್ಲಿ ವಾಚನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸದಾ ಸ್ಮರಣೀಯರಾದ ಬಸವಾದಿಶೇಷನನ್ನು ಜಗತ್ತಿನೆಲ್ಲದ ಸ್ನೇಹವನ್ನು ನೀತ ಅಜ್ಜಪುರುಷರು ಸೇವಾ ಟ್ರಸ್ಟ್ ಇವರ ಮತ್ತು ಬಸವಗಳ ಇವರ ಸಹಯೋಗದಲ್ಲಿ ಆಶ್ರಯದಲ್ಲಿರತಕ್ಕಂಥ ಈ ಒಂದು ಶರಣತತ್ವ ಕಮ್ಮಟ, 19ನೇ ಶರಣತತ್ವ ಕಮ್ಮಟ, ಈ ಕಮ್ಮಟದ 3ನೇ ದಿವಸ ಕಾರ್ಯಕ್ರಮ ಉದ್ಘಾಟನೆಯನ್ನು ಬಿಟ್ಟು 3 ದಿವಸ ಆಯಿತು. ಉದ್ಘಾಟನೆ ಮಾಡಿದ 3ನೇ ದಿವಸದ ಸಹಜ ಶಿವಯೋಗ ಕಾರ್ಯಕ್ರಮ. ಈಗಾಗಲೇ 2 ದಿವಸ ನಮ್ಮ ಮಂಜನ ಅಣ್ಣಗೆ ನಡೋದು ನಮಗೆ ಶಿವಯೋಗದ ಸೂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ. ಬಹುಶಃ ಮತ್ತೆ ನಾನು ಮಾತಾಡೋದಷ್ಟು ಸರಿಯಾಗಿ ಅನಿಸುತ್ತೆ, ಆದರೂ ಒಂದಿಷ್ಟು ನೆನಪು ಮಾಡಿಕೊಡ್ಬೇಕಾಗುತ್ತೆ. ಏನಂತ ಹೇಳಿದರೆ, ಜಗತ್ತಿನ ಬಹಳಷ್ಟು ಉದ್ಯಮಗಳಲ್ಲಿ ಆರಾಧನಾ ಮಾತುಗಳಿದ್ದಾರೆ. ಶುಕ್ರವಾರ ಬಂದರೆ ಎಲ್ಲ ಇಸ್ಲಾಮಿಯರು 5 ಸಲ ನಮಾಜ್ ಮಾಡ್ತಾರೆ. ಭಾನುವಾರ ಬಂದರೆ ಎಲ್ಲ ಕ್ರಿಶ್ಚಿಯನ್ರು ಚರ್ಚ್ಗೆ ಹೋಗಿ ಪ್ರಾರ್ಥನೆ ಸಲ್ಲಿಸ್ತಾರೆ. ಇದೇ ರೀತಿ ಸಿಖ್ ಜನರಲ್ಲೂ ಸಹಿತ ಇಂಥದೊಂದು ಆರಾಧನಾ ಪದ್ಧತಿಗಳು ಬೇರೆ ಬೇರೆ ರೂಪದಲ್ಲಿದ್ದಾವೆ. ಧರ್ಮಗಳು ಬೇರೆ ಆದರೂ ಆಚರಣೆ ಮಾರ್ಗಗಳು ಭಿನ್ನವಾಗಿದ್ದಾವೆ. ಅದೇ ರೀತಿ ಇವೆಲ್ಲವನ್ನ ಅಧ್ಯಯನ ಮಾಡಿ ಅಪ್ಪ ಬಸವಣ್ಣ ನಮ್ಮೊಂದು ಮಾರ್ಗವನ್ನು ಕೊಡ್ತಾರೆ. ಅದು ಯಾವುದಂದರೆ ಶಿವಯೋಗ ಮಾರ್ಗ. ಈ ಶಿವಯೋಗ ಅಂದರೆ ಏನು, ಯಾಕೆ ಕರಸ್ಥಳಕ್ಕೆ ಲಿಂಗ ಕೊಟ್ಟೆ ಪರಮನ್ನು ಕೊಡೋದಕ್ಕೆ ನಮಗೆ ಆಜ್ಞೆ ಮಾಡಿದಾರಪ್ಪ ಅಂತ ವಿಚಾರ ಮಾಡಿ. ಬೇರೆ ಯಾವ ಧರ್ಮಗಳಲ್ಲಿಯೂ ಸಹಿತ ಈ ರೀತಿ ಇಷ್ಟಲಿಂಗ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಮೂಲಕ ಪೂಜೆ ಮಾಡತಕ್ಕಂಥದ್ದು ಬಹುಶಃ ನಾವು ತಿಳಿಯದು. ಆಗಮಗಳಲ್ಲಿ ದೇವನನ್ನ ಒಂದು ಮೂರ್ತಿಯನ್ನಾಗಿ ಮಾಡಿ ಪೂಜಿಸ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೇವೆ. ಅದನ್ನು ಸಹಿತ ನಮ್ಮ ಶರಣರು ಒಪ್ಪುವುದಿಲ್ಲ. ಅದಕ್ಕೆ ನಮ್ಮ ಆದಾಯ ಶರಣರು ಮಾತು ಹೇಳ್ತಾರೋ, ಆ ಪೂಜೆ ಹೇಗೆ ಅಂತ ಹೇಳಿದರೆ ಅದು ಖಂಡಿತದ ಪೂಜೆ ಅಂತ ಹೇಳ್ತಾರೆ. ಜಗತ್ತು ಸೃಷ್ಟಿ ಮಾಡುವಾಗ ಆತ ಜಗತ್ತಿನ ಸೃಷ್ಟಿಯ ಜೊತೆಗೆ ಮಾಯವನ್ನು ಸಹಿತ ಸೃಷ್ಟಿ ಮಾಡಿದ. ಆತ ಸೃಷ್ಟಿ ಮಾಡಿದ ಮಾಯೆ. ಅದಕ್ಕೆ ಶರಣರು ಪಾಷಾಣ ಅಂತ ಕರೀತಾರೆ. ಪಾಷಾಣ ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ಸಹಿತ ಇಂಥದೊಂದು ಪಾಷಾಣ ಇದೆ. ಪಾಷಾಣ ಅಂದರೆ ವಿಷ ತುಂಬಿದಂಥ ಒಂದು ವ್ಯವಸ್ಥೆ, ನಮ್ಮನ್ನು ಸಾವಿಗೀಡುವ ಮಾಡತಕ್ಕಂಥ ವ್ಯವಸ್ಥೆ ಆಗಿರೋದನ್ನು ಪಾಷಾಣ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಮೂರ್ತ ರೂಪದ ಪೂಜೆಗೆ ಹೋಗಬೇಕಾದ್ರೆ ನೋಡಿ, ಈಗ ದೇವಾಲಯಗಳಲ್ಲಿ ನೋಡ್ತೀವಿ ನಾವು ದೇವರನ್ನು ಯಾವ್ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆಂಜನೇಯನನ್ನಾಗಿ ಮಾಡಿದ್ದಾರೆ, ಇನ್ನು ಈಶ್ವರನನ್ನಾಗಿ ಮಾಡಿದ್ದಾರೆ, ಇನ್ನು ಬೇರೆ 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 ರೂಪದಲ್ಲಿ ದುರ್ಗಮ್ಮ, ದ್ಯಾವಮ್ಮ, ಬೇಕಾದಷ್ಟು ದೇವರುಗಳನ್ನು ಮಾಡಿದ್ದಾರೆ. ಇದನ್ನು ಮಾಡಿದವರು ಯಾರು ಅಂದರೆ ಮನುಷ್ಯರೇ. ಇದು ಯಾವ ಆಧಾರದ ಮೇಲೆ ಮಾಡಿದ್ರೆ ಷಡ್ದರ್ಶನಗಳು ಅಂತ ಬರ್ತಾವೆ. ಸಾಂಖ್ಯ, ಯೋಗ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ ಅಂತ ಬರ್ತಾವೆ ಎಲ್ಲಿ ಆಗಮಗಳಲ್ಲಿ. ಅದಕ್ಕೆ ನಮ್ಮ ಆದಾಯೇಶ್ವರರು ಹೇಳ್ತಾರೆ, ಆ ವ್ಯವಸ್ಥೆಗೆ ಏನಂತ ಹೇಳ್ತಾರೆ ಅಂತಂದರೆ, ಹಲವು ದರ್ಶನಗಳು ತಮಗೆ ಬೇರೆ ಬೇರೆದರಿಗೆ ಕಲ್ಪಿಸಿಕೊಂಡು, ಈ ದರ್ಶನಗಳೇನಿಲ್ಲ ತಮಗೆ ಬೇರೆ ಬೇರೊಂದರಿಗೆ ಕಲಿಸಿಕೊಂಡು ಪೂಜೆ ಮಾಡುತ್ತವಲ್ಲದೆ
ಈ ಸೃಷ್ಟಿಯಿಂದ ಆತ್ಮನ ಭೇದಿಸೋದಕ್ಕೆ ಬರೋದಿಲ್ಲ. ಇದಕ್ಕೆ ಅದ್ವೈತ ಅಂತ ಕರೀತಾರೆ. ಆದರೆ ಅಲ್ಲೇ ಏನು ಮಾಡಿದ್ರು ಷಡ್ದರ್ಶನಗಳು? ದುರ್ಗವನ್ನು ಮಾಡಿದ್ರು, ದುರ್ಗಮ್ಮನ ಪೂಜೆ, ಮಾರಮ್ಮನ ಪೂಜೆ, ವೆಂಕಟರಮಣನ ಪೂಜೆ, ಮತ್ತು ಅದನ್ನು ಟೀಕೆ ಮಾಡ್ತಾರಂತಲ್ಲ, ಈ ರೀತಿ ದರ್ಶನಗಳಲ್ಲಿ ಬಂದದ್ದು. ಮತ್ತು ಈ ರೀತಿ ಮಾಡುವಾಗ ಅದರ ಪರಿಣಾಮ ಏನಂತ ಮುಂದೆ ಹೇಳ್ತಾರೆ ವರದೇಶರು. ಒಂದು ಪಾಷಾಣವ ಸೀಳಿ ಹೋಳು ಗಟ್ಟಿ ತರೆದು ತೊರೆದು ಕಡೆದು ಹೊಡೆದು ನೋಡಿ. ಮೂರ್ತಿ ಆಗಿದ್ದರಿಂದ ಮುಂಚೆ ಕಲ್ಲೇನಿರ್ತದೋ ಯಾವುದೋ ಬಿದ್ದಿತ್ತು. ಅಂತ ಒಂದು ಶಿಲ್ಪಿ ಏನು ಮಾಡಿದ, ಕಡದ ಹೊಡೆದ, ಕಾಲ ಹಿಡ್ಕೊಂಡ, ಹಾಕಿ ಮಳೆಗಳನ್ನು ಹೊಡೆದ, ಏನೇನೋ ಮಾಡಿದ, ಮಾಡೋದು ಕೊಟ್ಟ. ಕಡಿದು ಕಡಿದು ತೊರೆದು ಪೂಜಿಸದಲ್ಲದೆ ನಿಜ ಲಿಂಗೈಕ್ಯವನಾದಲ್ಲದೆ. ಯಾವುದರೊಳಗೆ ನಾವು ಐಕ್ಯ ಆಗಬೇಕು ಅದನ್ನು ಬಿಟ್ಟು ಅದನ್ನು ಮೂರ್ತಿ ಮಾಡಿ ಪಾಷಾಣವನ್ನೇ ಪೂಜೆ ಮಾಡ್ತಿದ್ದೀವಿ ಕಾಲಾನುಕಾಲದಿಂದ. ಇವತ್ತು ಇದರಿಂದ ನಾವು ಯಾರು ಬರ್ತಾ ಇಲ್ಲ, ದಯವಿಟ್ಟು ತಿಳ್ಕೊಂಡ್ರೆ. ಎಲ್ಲಿ ಹೋಗಿ ಗುಡಿ ಮುಂದೆ ನಿಂತಿರ್ತಲ್ಲ ಅದು ಪಾಷಾಣದ ಪೂಜೆ. ಸೌರಾಷ್ಟ್ರ ಸೋಮೇಶ್ವರ ತನ್ನೊಳಗೈಕ್ಯ ಶಿವಯೋಗವನ್ನಾಗಬಲ್ಲ. ಆತ ಅಖಂಡನಾಗಿದ್ದಾನೆ. ಅಖಂಡವಾದ ವಸ್ತುವನ್ನು ಎರಡು ಮಾಡಿ ಪೂಜಿಸೋದಕ್ಕೆ ಬರೋದಿಲ್ಲ, ಇದರಿಟ್ಟು ಪೂಜಿಸೋದಕ್ಕೆ ಬರುವುದಿಲ್ಲ. ಇದರಿಟ್ಟರೆ ನಾವು ಹೊರಗಾಗಿಲ್ಲ, ಇದರಿಟ್ಟರೆ ಎರಡಾಗಿದೆ. ಎರಡಾಗದಂತೆ ಪೂಜಿಸುವುದು ನಮ್ಮ ಶಿವಯೋಗ. ನಾವೀಗ ಇದು ಎದುರಿಲ್ಲಂತ ನಾವು ಹೇಳ್ಬೋದು, ಇದು ಎದುರಿದೆ ಅಂತ. ಇದು ಅಷ್ಟವಿಧಾರ್ಚನೆ ಷೋಡಶೋಪಚಾರದ ನಿಲುವಿನಲ್ಲಿ ಎದುರುತ್ತದೆ. ಬರ್ತಾ ಬರ್ತಾ ನೋಡ್ತಾ 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 ನಾನು ಮತ್ತು ಅದು ಎರಡೂ ಒಂದಾಗಿ ಬೆಳಕುಗಳು ಒಂದಾಗಿ ಬರ್ತೀವಿ. ಒಂದಾಗತಕ್ಕಂಥ ಪೂಜೆ ಇದು. ಇದರ ಮೂಲಕ ಬೆಳಕನ್ನು ಪ್ರಾಣ ಚೈತನ್ಯಕ್ಕೆ ಧರಿಸಿ ಪ್ರಾಣ ಚೈತನ್ಯದೊಳಗಿರುವ ಗುರುಲಿಂಗ ಜಂಗಮ ತತ್ವಗಳನ್ನು ವಿಕಾಸ ಮಾಡಿಕೊಂಡು ನಾವೇ ಗುರುವಾಗಿ ಲಿಂಗವಾಗಿ ಜಂಗಮವಾಗಿ ಪೂಜಿಸುವ ಪರಿ ನಮ್ಮ ಶಿವಯೋಗ. ಅದಕ್ಕಾಗಿ ಇದಕ್ಕೆ ಭಾರಿ ಶಕ್ತಿ ಉಂಟು. ಅದಕ್ಕೆ ಆಲಮ ಪ್ರಭುಗಳನ್ನು ಹೇಳ್ತಾರೆ ನೋಡ್ರಿ, ಬೆಂಕಿ ಎಳ್ಳಿನ ಗುಣ ಬಿಸಿ ನೀರಿನೊಳಗೆ ಉಂಟಿದೆ. ಒಂದು ವಸ್ತುವನ್ನು ಸುಡಬೇಕಾದ್ರೆ ಅದಕ್ಕೆ ಬೆಂಕಿ ಹೆಚ್ಚಿದ್ರೆ ಹೆಂಗೆ ಸುಡುತ್ತೆ? ಸುಡಕ್ಕೆ ಒಂದು ಬಿಸಿನೀರಿನ ಯಾವುದೋ ಒಂದು ವಸ್ತು ಅದಕ್ಕೆ ಸುಡುತ್ತೆ ಅನ್ನೋದು ಇಲ್ಲ. ಉಳಿದೆಲ್ಲ ಆರಾಮ ಮಾರ್ಗಗಳು ಬಿಸಿ ನೀರಿನ ತರ ಇದೆ. ಈ ಕರ್ಮವನ್ನು ಸುಡಲು ಅವುಗಳಿಗೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದು ಹೊಸ ಆವಿಷ್ಕಾರವನ್ನು ಮಾಡಿದ ಬಸವ ತಂದೆ. ಆ ಆವಿಷ್ಕಾರವೇ ನಮ್ಮ ಕರಸ್ಥಳಕ್ಕೆ ಬಂದಂಥ ಲಿಂಗ. ಈ ಲಿಂಗ ಯಾವ ಸ್ವರೂಪದಲ್ಲಿ ಇದೆ ಅಂತ ಹೇಳಿದ್ರೆ, ಗುರುವಿನ ಮೂಲಕ ಅದರ ಸರಿಯಾದ ಅಖಂಡ ಅರಿವನ್ನು ತಗೊಂಡು ಮಾಡ್ತಕ್ಕಂಥದ್ದು ಲಿಂಗ ಆಗುತ್ತೆ. ಸುಮ್ಮನೆ ಎಲ್ಲಿ ಸಂತೆ ತಗೊಂಡು ಒಂದು ಕೈ ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಲಿಂಗ ಆಗೋದಿಲ್ಲ. ಅದು ಅದರ ಅರಿವಿರಬೇಕು. ಅರಿವು ಏನರಿವು? ನಿನ್ನೆ ನಾವು ಚಿಂತನೆ ಮಾಡುವಾಗ ವಿಚಾರ ಮಾಡಿದ್ರಲ್ಲ, ಶಿವನಿಗೆ 5 ಮುಖಗಳು. ಗುರು ಒಂದು ಮುಖ, ಲಿಂಗ ಒಂದು ಮುಖ, ಜಂಗಮ ಒಂದು ಮುಖ, ಪಾದೋದರ ಒಂದು ಮುಖ, ಪ್ರಸಾದ. ಈ ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲವೂ 5 ಮುಖಗಳು. ಅದನ್ನೇ ನಡೀತಿದೆ ಸೃಷ್ಟಿ. ಮತ್ತು ಅವು ಬೇರೆ ಮಧ್ಯದಲ್ಲಿ ಅಂದರೆ ಮತ್ತೆ ನನ್ನೊಳಗೂ ಇದ್ದಾವೆ. ಭಕ್ತನ ಒಂದು ನೆಲೆಯಲ್ಲಿ ಅವು ನನ್ನೊಳಗೆ 5 ಇದ್ದಾವೆ. ಪ್ರತಿ ಮಾನವ ಜೀವಿಯಲ್ಲಿ 5 ಇದ್ದಾವೆ. ಅವನು ಯಾವ ಜಾತಿಯವನೇ ಆಗಿರಲಿ, ಹೆಣ್ಣಾಗಿರಲಿ ಗಂಡಾಗಿರಲಿ, ಎಲ್ಲರೊಳಗೂ ಇದ್ದಾವೆ. ನನ್ನೊಳಗಿನ ಭಕ್ತನನ್ನು ನಾನು ಮುಟ್ಟಿದರೆ ಈ 5 ನಮಗೆ ಸಿಗ್ತಾವೆ. ನನ್ನೊಳಗಿನ ಭಕ್ತನನ್ನು ನಾನು ತಲುಪದಿದ್ದರೆ ಅವು 5 ಸಿಗುವುದಿಲ್ಲ. 5ರಲ್ಲಿ ಮೊದಲನೇ ಹೆಜ್ಜೆ ಯಾವುದು ಅಂತಂದರೆ ಗುರು. ಗುರು ಏನು ಮಾಡ್ತಾನೆ? ನನ್ನೊಳಗಿನ ಅರಿವನ್ನು, ಅಖಂಡ ಅರಿವನ್ನು ಜೋಡಿಸಿ ನಮ್ಮ ಕರಸ್ಥಳಕ್ಕೆ ಲಿಂಗ ಸ್ವರೂಪವಾಗಿ ಕೊಟ್ಟಾನೆ. ಇದರೊಳಗೆ ಹೇಗೆ ಅಂದರೆ, ನಾನು ಭಕ್ತನಾಗಿ ಆ ಅರಿವನ್ನು ಇಟ್ಕೊಂಡ್ರೆ ಲಿಂಗದ ಜೊತೆ ಇರ್ತೀನಿ. ಸ್ವಲ್ಪ ಅದು ಮರೆಯಾಗಿದ್ದರೆ ಮರೆಯಬೇಕು. ಕತ್ತಲೆ ಮತ್ತು ಬೆಳಕು ಎರಡು ಒಳಗಡೆ ಇದ್ದಾವೆ, ನೆನಪಿಡಬೇಕು. ಇಲ್ಲಿ ಪೂಜೆ ಮಾಡಿಕೊಳ್ಳುವಾಗ, ಚಿಂತನೆಗಳನ್ನು ಕೇಳುವಾಗ ಅರಿವು ಬರುತ್ತೆ.
ಮೊನ್ನೆ ನೋಡಿದ್ರೆ ನಾವು ಷಟ್ಸ್ಥಲ ಧ್ವಜಾರೋಹಣ ಮಾಡೋಣ, ನೆನಪಿಡಬೇಕು ನಾವೆಲ್ಲರೂ ಈ ಮೂರೂ ಪ್ರಶ್ನೆಗಳನ್ನು ಸದಾ ನೆನಪಿಡಬೇಕು. ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಂದ ಬಂದೆ. ಭಾಳ ಅಂದರೆ ತಂದೆ ತಾಯಿಗಳ ಹೊಟ್ಟೆಯಿಂದ ಬಂದಾಗ ಸರಿ, ತಂದೆ ತಾಯಿಗಳು ಅವ್ರ ಮದುವೆಗಿಂತ ಮೊದಲು ನೀನು ಎಲ್ಲಿದ್ದೆ, ಇದ್ದರಲ್ಲ ಹೊರಗಡೆ ಎಲ್ಲಿದ್ದೆ, ಅವರನ್ನು ಮದುವೆ ಆಗಿಲ್ಲ ಅಪ್ಪ ಅವನು ನಿರಾಕಾರದಲ್ಲಿ ಇದ್ದೇನೆ. ನಾನೆಲ್ಲಿಂದ ಬಂದೆ, ಶಿವನ ಸ್ವರೂಪ, ಶಿವನೇ ನಮ್ಮೊಳಗೆ ಆ ಸ್ವರೂಪವನ್ನು ತಂದು ಗರ್ಭದೊಳಗೆ ಓಂಕಾರ ಸ್ವರೂಪದಿಂದ ಇಡ್ತಾನೆ. ಶರಣ ಹೇಳ್ತಾರೆ, ಓಂಕಾರದ ಸಂಚಲನವಿಲ್ಲದೆ ಗರ್ಭವಿಲ್ಲ. ಬಹಳ ಮಂದಿ ಮಕ್ಕಳಾದ ಗರ್ಭಗಳಲ್ಲಿ ಕಾರಣ ಇಷ್ಟೇ, ಅಲ್ಲಿ ಓಂಕಾರದ ಸಂಚಲನ ಇಲ್ಲ. ಇಡೀ ಜಗತ್ತು ಈಗ ನಡೀತಾ ಇದೆ. ಒಂದು ಬೀಜ ಭೂಮಿಗೆ ಹಾಕಿದ್ರೆ ಓಂಕಾರಲ್ಲಿ ಸಂಚಲನ ಆಗದಿದ್ದರೆ ಬೀಜ ಮೊಳಕೆ ಹೊಡೆಯೋದಿಲ್ಲ. ಅದಕ್ಕೆ ನಾನೆಲ್ಲಿಂದ ಬಂದೆ ಅಂತ ನೆನಪು ಮಾಡಿಕೊಳ್ಳೋದು. ಆಮೇಲೆ ನಾನಿದ್ದ ಮನೆಯಲ್ಲಿಂದ ಬಂದೆ, ನೀವು ತಂದೆ ತಾಯಿ ಸಂಬಂಧಿಗಳು, ನಂತರ ಇವರು ಮೂಲ ನಾನು ಎಲ್ಲಿಂದ ಬಂದೆ, ನಾನು ನಿರಾಕಾರ ಪರವಸ್ತುವಿನ ಸಂಬಂಧದಿಂದ ಬಂದೆ. ಮತ್ತೆ ನಾನು ನಿರಾಕಾರ ಪರವಸ್ತುವಿನ ಬಯಲ ಸ್ವರೂಪನಾಗಿದ್ದೀನಿ. ಆದರೆ ನನಗೆ ಈ ದೇಹ ಬಂದ ಬರಿ ಯಾವುದು, ಈ ದೇಹ ಏನು ಬಂತು? ನಾನು ಬೆಳಕು, ನಾನು ಬಯಲು, ಬಯಲಿಗೆ ಒಂದು ಹೊದಿಕೆ ಇದೆ ಇಲ್ಲಿ. ಇದು ದೇಹ ಅಂತಕ್ಕಂಥದ್ದು ಹೊದಿಕೆ, ಮನಸ್ಸು ಅಂತಕ್ಕಂಥದ್ದು ಅದರ ನೆರಳು. ನಿಜವಾಗಿ ನಾನು ಯಾರಂದರೆ ನಾನು ಆ ಬೆಳಕಿನ ಸ್ವರೂಪ. ಇದು ನೆನಪಿಡಬೇಕು. ನಾವೆಲ್ಲರೂ ಬೆಳಕಿನ ಸ್ವರೂಪ. ಬೆಳಕಿಗೆ ಒಂದು ಆವರಣ ಮಾಡಿದ್ದಾನೆ ಆ ಶಿವ. ತನ್ನನ್ನು ಮರೆಯಿಸಿಕೊಳ್ಳಲು ಒಂದು ಆವರಣ ಇಟ್ಟಾರೆ. ಈ ರೀತಿ ಬಂದುಬಿಟ್ಟಿದೆ. ಈಗ ಬಂದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನಾವು ಇಚ್ಛೆ ಪಟ್ಟೆ ಬಂದವರಲ್ಲ. ಆತ ನಮ್ಮನ್ನು ಇಲ್ಲಿ ತಿಳಿಸಿದ್ದಾನೆ. ಇಂಥವ್ರ ಮನೆಯಾಗ ಇಂಥವ್ರ ತಂದೆ ತಾಯಿಗಳ ಕಳಿಸ್ಕೊಟ್ಟಿದ್ದಾನೆ. ಕಳಿಸಿದ ಮೇಲೆ ನಮ್ಮ ಕೆಲಸ ಏನು? ಆದಷ್ಟು ಈ ದೇಹದ ಸೌಖ್ಯವನ್ನೇ ಪ್ರಾರಂಭದಿಂದ ಹಿಡಿದು ಸಾಯಲಿ ತನಕ ಈ ದೇಹದ ಬಗ್ಗೆನೇ ಆಲೋಚನೆ ಮಾಡಿ ಇದಕ್ಕೆ ಬೇಕಾದದನ್ನು ಕೊಟ್ಟು ಕೊನೆಗೆ ಯಾರು ಸಾಲ ತಂದಿದ್ವಲ್ಲ, ಸಾಲ ತಗೊಂಡಿವೆ, ಪೃಥ್ವಿ ಜಲ ವಾಯು ಆಕಾಶ ಇವುಗಳಿಗೆ ಕೊಡಲಾರ್ದ ಹೋಯ್ತು ಜೀವ ಅಂದರೆ ಮತ್ತೆ ಮರುಹುಟ್ಟು ಸಾಧ್ಯ. ನೆನಪಿಟ್ಟುಕೊಂಡು ಆದರೆ ಮುಂದೆ ಏರುವ ಗತಿ ಯಾವುದು ಅಂತ ಹೇಳ್ತಾರೆ. ಇದನ್ನು ಎಲ್ಲಿ ಮುಗಿಸಬೇಕು? ಈ ದೇಹ, ಮನ, ಭಾವ ಅಂತಕ್ಕಂಥ ಮೂರು ಅಂಗಗಳನ್ನು ಬರೀ ಒಂದೇ ಅಂತ ತಿಳ್ಕೊಂಡ್ರೆ ದೇಹ, ಮನ, ಭಾವ ಇವು ಮೂರು ಕೆಲಸ ಮಾಡಿದಾಗ ಮಾತ್ರ ಮನುಷ್ಯ ಕೆಲಸ ಮಾಡಕ್ಕೆ ಸಾಧ್ಯ ಇದೆ. ದೇಹ ಕ್ರಿಯೆ ಮಾಡ್ತಾ ಇರ್ತದೆ, ಅದಕ್ಕೆ ನಿಗ್ರಹ ಶಕ್ತಿಯಾಗಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸಿಗೆ ನಿರ್ದೇಶನ ಇಲ್ಲ ಅಂದರೆ ಭಾವದಿಂದ ಒಂದೊಂದು ಲಿಂಕು. ಭಾವದೊಳಗೆ ಬಯಲ ಸ್ವರೂಪವಾಗಿ ಅಂಗ, ನಿರ್ವಯಲ ಸ್ವರೂಪವಾಗಿ ಲಿಂಗ, ಆತ ಭಾವಕ್ಕೆ ಸಂಬಂಧವಾಯಿತು ನೋಡ ಅಂತ ಹೇಳ್ತಾರೆ. ಭಾವದಲ್ಲಿ ಪರವಸ್ತು ಎಲ್ಲೋ ಒಂದು ಮೂಲೆಯಲ್ಲಿ ಸಂಬಂಧ ಮಾಡಿದ್ದಾನೆ. ಆ ಸಂಬಂಧ ಇರಲಿ ತನಕ ನಮ್ಮ ಸ್ವರೂಪ. ಆ ಸಂಬಂಧ ಹೋದ ಮರುಕ್ಷಣವೇ ನಾವು ಅಲ್ಲಿ ಇಲ್ಲ. ಹಾಗಾದರೆ ಈ ಭಾವ ಅಲ್ಲಿಟ್ಟಮೇಲೆ ನಾವೇನು ಕಲ್ಪಿಸಿಕೊಂಡಿದ್ದೀವಿ? ನಾವು ಇಂಥವ್ರು, ನಾವು ಶ್ರೀಮಂತರು, ಬಡವರು, ಇಂಥವ್ರು ತಮ್ಮ, ಇಂಥವ್ರ ಅಣ್ಣ, ಇಂಥವ್ರ ಅಕ್ಕ, ಇಷ್ಟು ಶ್ರೀಮಂತಿಕೆ, ಇಷ್ಟು ಬಡತನ, ಹೆಣ್ಣು ಗಂಡು, ಇದನ್ನೆಲ್ಲ ನಂತರದೆ ಇವನ್ನೆಲ್ಲ ನಮ್ಮ ಭಾವಗಳನ್ನು ತುಂಬಿಕೊಂಡಿವಿ ನಾವು. ಇದರ ಆಧಾರದ ಮೇಲೆ ನಮ್ಮ ಮನಸ್ಸು ಕೆಲಸ ಮಾಡ್ತಾ ಇದೆ. ಇದರ ಆಧಾರದ ಮೇಲೆ ನಮ್ಮ ದೇಹ ಚಲಿಸ್ತಾ ಇದೆ. ಅದಕ್ಕಾಗಿ ಆಲೋಚನೆ ಮಾಡೋದು. ಭಾವ ಬೇರೆ ಬೇರೆ. ಮುಂದೆ ಭಾವ ಇದ್ದರೆ ಭಾವ ಏನಾಯಿತು? ಮನಸ್ಸಾಗಿ 4 ಅಂಗಗಳಾಗಿ ಪರಿವರ್ತನೆ. ಮೂಲ ಭಾವದಲ್ಲಿ ನಾವೆಲ್ಲರೂ ಶಿವನ ಸ್ವರೂಪ ನೆನಪಿರಬೇಕು. ಅದಕ್ಕೆ ಚಿದಹಂಕಾರ ಅಂತಾರೆ. ಅದಕ್ಕೆ ಹೆಸರು ಏನಂದರೆ ಚಿದಹಂಕಾರ.
ಅದು ವ್ಯಾಖ್ಯಾನ ಏನು ಮಾಡ್ತಾರೆ ಜಗತ್ತ ಅಂದರೆ, ಬಯಲೇ ಅಂಗವಾಗಿ ನಿರ್ವಯಲೇ ಲಿಂಗವಾಗಿ ಭಾವಕ್ಕೆ ಸಂಬಂಧವಾಯಿತು ನೋಡ. ನನ್ನ ಮೂಲ ಸ್ವರೂಪ ಇದು. ಇಲ್ಲಿ ಬಂದು ನಾವೇನು ಮಾಡ್ಕೊಂಡಿವಿ, ಇಂಥವ್ರು ಅಂತೇಳಿ ನಮ್ಮ ಆ ಗೋಡವನ್ನೇ ತಗೊಂಡು ಭಾಳಷ್ಟು ವಸ್ತುಗಳನ್ನು ಹಾಕಿಬಿಟ್ಟಿವಿ. ಮೂಲೆ ಬಿದ್ದಂಥ ರತ್ನ ಏನಾಗಿದ್ದಿಲ್ಲ, ಕಳೆದೋಗಿದೆ. ನಮ್ಮೊಳಗೆ ಕಳೆದೋಗಿದೆ ರತ್ನ. ಯಾರು? ನಾನು ಯಾರು ಅಂತಕ್ಕಂಥ ರತ್ನ ಕಳೆದೋಗಿದೆ. ಇದಕ್ಕೆ ಭ್ರಮಿತ ಭಾವ ಅಂತ ಕರಿತೀವಿ. ಯಾವ ಭಾವ? ಭ್ರಮಿತ ಭಾವ. ಸರಿ, ಅದೇ ಹೇಳ್ತಾರೆ. ಆಮೇಲೆ ನಾವು ಹುಟ್ಟಿದ್ದು ಸುಳ್ಳೆ, ನಾವು ಸಂಗ್ರಹಿಸಿದ್ದು ಸಂಪತ್ತು ಸುಳ್ಳೆ. ಸರಿ, ಮಲಗಿದಾಗ ರಾತ್ರಿ ಮಲಗಿದ್ರಲ್ಲ, ದಯವಿಟ್ಟು ಗಂಧ ಮಾಡಿಬಿಟ್ಟು ಸುಮ್ಮನೆ ಮಲಗಿದ್ವಲ್ಲ ರಾತ್ರಿ. ನಿನ್ನೆ ರಾತ್ರಿ ಎಲ್ಲ ಟಯರ್ಡ್ ಆದ್ಮೇಲೆ ರಾತ್ರಿ ಮಲಗಿದ್ರೆ ಫ್ರೆಶ್ ಆಗಿ ಬಂದಿದೆ. ಈಗ ನಿದ್ರೆ ಮಾಡಿದ್ವಿ ಅಂತ ಹೇಳ್ತೀರಿ. ನಿದ್ರೆಯಲ್ಲಿ ಏನಾಯಿತು? ನಿಮ್ಗೆ ರೆಸ್ಟ್ ಅಂತ ಏನು ಅನಿಸ್ತದಲ್ಲ, ಆ ರೆಸ್ಟ್ ಅಂತಕ್ಕಂಥದ್ದು ಯಾರು ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿದ್ರು ಇಲ್ಲ. ಏನಾಯ್ತು? ಒಂದು ಸಲ ಆಲೋಚನೆ ಮಾಡಿಲ್ಲ. ದಿನ ಈ ಪ್ರಕ್ರಿಯೆ ಹೋಗಿ ಆಲೋಚನೆ ಮಾಡಿ. ನಿದ್ದೆಯೊಳಗೆ ಅವಸ್ಥೆಗಳಿದ್ದಾವೆ. ಜಾಗ್ರದಲ್ಲೆಲ್ಲ ಕೆಲಸ ಮಾಡ್ತೀವಿ. ಅಲ್ಲಿ ನಮ್ಮ ದೇಹದ ಶಕ್ತಿ ಬಳಕೆ ಆಗ್ತದೆ. ಬಳಕೆ ಆದಂಗೆಲ್ಲ ಏನಾಗ್ತದೆ, ಅದಕ್ಕೆ ವ್ಯಯ ಆದಂಗೆಲ್ಲ ಸ್ವಲ್ಪ ಗಣ್ಯವಾಗಿ ಅನಿಸ್ತದೆ. ಯಾಕಂದ್ರೆ ಮನಸ್ಸು ಗಣಿಸ್ತದೆ. ಮತ್ತು ಆ ಮನಸ್ಸು ಗಣಿಸ್ತದಲ್ಲ, ರಾತ್ರಿ ಮನೆಗೆ ಕೂಡಲೇ ನಮಗೆ ನಿದ್ದೆ ಹತ್ತು ಅಂತ ಹೇಳಿ. ನಿದ್ದೆ ಹತ್ತದಂದ್ರೆ ಏನಂದರೆ, ದೇಹದ ಯಾವುದೇ ಭಾಗಗಳು ನಿದ್ದೆಯಲ್ಲಿ ಗೊತ್ತಾಗಲ್ಲ ನಮಗೆ. ನೀವು ಒಂದು ದಿವಸ ರೆಸ್ಟ್ ಅಲ್ಲದ್ರೆ ನೀವು ಆರಾಮಾಗಿರ್ತಾರೆ ಅಂತ ಹೇಳ್ತಾರೆ. ರೆಸ್ಟ್ ಅಂದ್ರೇನು? ಪ್ರಾಣ ಚೈತನ್ಯ ದೇಹದ ನೀತಿಯಿಂದ ಒಳಗೊಳ್ಳುತ್ತದೆ. ಇಷ್ಟೇ ರೆಸ್ಟ್. ಆವಾಗ ಈ ದೇಹಕ್ಕೆ ನೀವು ಏನು ಮಾಡಿದ್ರು ಗೊತ್ತಾಗಲ್ಲ. ಡೀಪ್ ನೀತಿಯಲ್ಲಿ ದೇಹಕ್ಕೆ ಏನು ಮಾಡಿದ್ರು ಗೊತ್ತಾಗಲ್ಲ. ಸರಿ, ಅಲ್ಲಿ ಹೋಗಿದ್ದ ಮುಂದೆ ಏನು ಜಾಗಕ್ಕೆ ಹೋಗುತ್ತಂದರೆ ಮನಸ್ಸು. ಮನಸ್ಸಿಗೆ 4 ಅಂಗಗಳು: ಚಿತ್ತ, ಬುದ್ಧಿ, ಅಹಂಕಾರ, ಮನ. ಇದನ್ನು ಹಿಡ್ಕೊಂಡು ಇದು ಕೆಲಸ ಮಾಡ್ತಾ ಇದೆ, ಮ್ಯಾನೇಜ್ ಮಾಡ್ತಾ ಇದೆ ದೇಹವನ್ನು. ಇದು ಈ ನಿದ್ದೆ ಮುಗಿಸ್ಬಿಡ್ತೇವೆ. ಇದು ಮನಸ್ಸಿನಲ್ಲಿ ಕನಸು ಕಾಣ್ತದೆ. ನೆಕ್ಸ್ಟ್ ಕ್ಲಿಯರ್ನಾಗ ಕನಸು ಬಿಡ್ತಾವೆ ನಮಗೆ. ನಾವೆಲ್ಲಿಗೋ ಹೋಗಿದ್ದು, ನಾವೆಲ್ಲೇ ಕಲ್ಪಿಸಿಕೊಂಡಿದ್ದು, ಯಾವುದೋ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ಹೋಗಲಿಲ್ಲ. ಮನಸ್ಸಿನಲ್ಲಿ ಭಾಳ ಆಳವಾಗಿ ಅದು ಬೇರೆ ಬಿಟ್ಟಿದೆ. ಅವಾಗ ಏನಾಗ್ತದೆ, ಕನಸಾಗಿ ಹೊರಗೆ ಬರ್ತದೆ. ಅದು ಕನಸು. ಅಲ್ಲಿಂದೆಲ್ಲ ಪ್ರಾಣ ಚೈತನ್ಯ. ಮತ್ತೆ ಇದು ಮೂಮೆಂಟ್ ಆಫ್ ಪ್ರಾಣ. ದೇಹದಿಂದ ಮನಸ್ಸಿಗೆ ಬಂತು, ಕನಸು ಕಂಡಿತು. ಕನಸಿನ ಇನ್ನೊಂದು ಸ್ಥಿತಿ ಇದೆ, ಸುಷುಪ್ತಿ ಅಂತ ಹೇಳ್ತಾರೆ. ಜಾಗ್ರ, ಸ್ವಪ್ನ, ಸುಷುಪ್ತಿ. ಸುಷುಪ್ತಿಯಲ್ಲಿ ಹೋಗಿ ಪ್ರಾಣ ಚೈತನ್ಯ ನಿಂತುಕೊಂಡಿದೆ ಅಂತಂದರೆ ಅಲ್ಲಿ ಏನು ಮಾಡುತ್ತೆ, ಆ ಪ್ರಾಣ ಚೈತನ್ಯ ತನ್ನ ಮೂಲವನ್ನು ಹುಡುಕ್ತದೆ. ಒಂದು ನಿದ್ದೆಯ ಅವಧಿಯಲ್ಲಿ ಸುಮಾರು 8-10 ಸೆಕೆಂಡ್ ಮಾತ್ರ ಸುಷುಪ್ತಿ ಸ್ಥಿತಿಗೆ ಇರ್ತದೆ ಪ್ರಾಣ ಚೈತನ್ಯ. ಜಸ್ಟ್ 8-10 ಸೆಕೆಂಡ್ ಅಷ್ಟು. ಮತ್ತೆ ವಾಪಸ್ ಬರ್ತದೆ, ಹುಡುಕ್ತದೆ. ಯಾಕಂದ್ರೆ ಅಜ್ಞಾನದಾಗ ಹೋಗಿದ್ದೆ ಅದೇ ಸಿಗ್ತದೆ. ತನ್ನ ಮೂಲ ನೆಲೆಯಲ್ಲಿ ಹುಡುಕೊಂಡು ಹೋಗಿದ್ದಂಥದ್ದು. ದೇಹದ ನಿಧಿ ಇಲ್ಲ, ಮನಸ್ಸಿನ ನಿಧಿ ಇಲ್ಲ, ಭಾವದಲ್ಲಿರ್ತಕ್ಕಂಥ ನನ್ನ ಸ್ವರೂಪವನ್ನು ಹುಡುಕಕ್ಕೆ ಹೋಗಿದ್ದದು. ಆದರೆ ನನ್ನ ಸ್ವರೂಪ ಹುಡುಗಕ್ಕೆ ನಾನೆಲ್ಲ ಗೋಡವನ್ನು ತುಂಬಿಸಿದ್ದೀನಿ. ಒಳಗಿನ ನನ್ನ ಸ್ವರೂಪ ಏನೋ ಮರ್ತೋಗಿದ್ದೀನಿ. ಸುಮ್ಮನೆ ಅದು ಸುತ್ತಾಡಿ ಇದು ಒಂದು ನಿದ್ರೆ ಸೈಕಲ್. ಇದರಲ್ಲಿ 4-5 ಸೈಕಲ್ಗಳು ಆಗ್ತಾವಂತ. ಹುಡುಕಾಟ ಒಳಗೆ ನಡೆದಿದ್ದಾಗಲೇ ಇದಕ್ಕೆ ಜಾಗ್ರ, ಸ್ವಪ್ನ, ಸುಷುಪ್ತಿ ಅಂತ ಕರೀತಾರೆ. ಮುಂಜಾನೆ ಫ್ರೆಶ್ ಆಗಿ ಹೇಳ್ತಾರೆ. ನೋಡ್ರಿ, ಮನಸ್ಸು ಈ ಪ್ರಾಣ ಚೈತನ್ಯ ತನ್ನ ಮೂಲ ಭಾವ ಇದೆಯಲ್ಲ, ಮೂಲ ಚಿದಾಕಾಶ ಸುಮ್ಮನೆ ರೌಂಡ್ ಹೊಡೆದು ಬಂದದಕ್ಕೆ ಸ್ಟಾರ್ಟ್ ಆಗಿದೆ. ಫ್ರೆಶ್ ಶರಣರು ಏನು ಮಾಡಿದ್ರನ್ನ ದಾರಿ ಸಿಗದಂಥ ಭಾವಕ್ಕೆ ದಾರಿ ಮಾಡಿಕೊಡ್ತಾರೆ. ನೀನು ಹೊಂಟಿದ್ದಲ್ಲ, ಅವ್ರಿಗೆ ಗೊತ್ತಿತ್ತು. ನೀನು ನಿನ್ನ ಮನೆ ಕಡೆ ಹೊರಟಿದ್ದಿ, ನಿನ್ನ ಮನೆ ದಾರಿ ತೋರಿಸ್ತಾನೆ ಬಾ ಅಂತವರು. ಆ ದಾರಿ ಹೆಂಗೆ ತೋರಿಸ್ತಾರಂದ್ರೆ, ಅಲ್ಲಿರ್ತಕ್ಕಂಥ ಕತ್ತಲೆಯನ್ನೆಲ್ಲ ಹರಿತಾರೆ. ಆ ದಾರಿ ಕಂಡುಕೊಳ್ಳಿ ಏನಾಗುತ್ತೆ, ಪ್ರಾಣ ಚೈತನ್ಯ ಆ ಮೂಲ ಲಿಂಗ ಅಂತ ಹೇಳಿದ್ವಲ್ಲ, ಬಯಲ ಅಂಗ ನಿರ್ವಯಲ ಲಿಂಗ
ಒಂದು ಸಲ ಶಿವಯೋಗದಲ್ಲಿ ಪ್ರಾಣ ಸಿಕ್ಕಿತು ಅಂದರೆ ನಿಮಗೆ ನಿದ್ರೆ ನೀರಡಿಕೆ ಯಾವುದಿಲ್ಲ. ಈಗೇನು ಅಲ್ಪ ಸುಖ ಸಿಕ್ಕತ್ತಲ್ಲ, ನಿದ್ದೆ ಎಂಬ ಸುಖದಲ್ಲಿ ರೆಸ್ಟ್ ಆಗತ್ತಲ್ಲ, ಸದಾ ಸುಖಿಯಾಗಿರ್ತಾರೆ. ನಮ್ಗೆ ಕಾಯದಾನದೇ ಇಲ್ಲ, ದಣಿವೇ ಇಲ್ಲ. ಯಾಕಂದರೆ ಮೂಲ ಚೈತನ್ಯ ಜೊತೆ ಕನೆಕ್ಟ್ ಆಗಿಬಿಡ್ತದೆ. ಈಗ ನೀವು ಕೇಳ್ತೀರಿ ಏನಂತ, ಏನ್ ರೆಡಿ ಮಲ್ಲಮ್ಮ ಪೂಜೆ ಮಾಡ್ತಿದ್ರು, ಲಿಂಗಾರ್ಚನೆ ಮಾಡ್ತಿದ್ರು. ಆಕೆ ಮುಂದೆ ಒಂದು ಅವ್ರ ಅತ್ಯನಾದನೆ ಹೇಳಿದ್ರು, ಒಂದು ಅರ್ಧ ಚಲ ಜೋಳ ತಗೊಂಡು ಇಟ್ಟಂತೆ ನೀನು ಬೀಸ್ಬಿಡ್ತೀನಿ ಅಂತೇಳಿ. ಹಗಲೆಲ್ಲ ದನಕಾದ ಬಂದಿದ್ರು. ರೆಡಿ ಮಲ್ಲಮ್ಮ ಜೋಳ ಇಟ್ಕೊಂಡು ಬೀಸಾಕತ್ತಿಲ್ಲಂತೆ. ಬೀಸಿ 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 ಸಾಕಾಯ್ತಂತೆ, ಟಯರ್ಡಾಯಿತು. ಹಂಗೆ ಆ ಬೀಸಕಲ್ಲಿ ಎಣ್ಣೆ ಕೊಟ್ಟು ನಿದ್ದೆ ಮಾಡಿದ್ರು. ಮಲ್ಲಿಕಾರ್ಜುನನೇ ಬಂದು ಬೀಸಿದ ಅಂತ ನಮ್ಮ ಪುರಾಣಿಕರು ಬರೆದ್ಬಿಟ್ರು. ಇತಿಹಾಸದಲ್ಲಿ ಬರುತ್ತೆ ಮಲ್ಲಮ್ಮನ ಇತಿಹಾಸ. ಮಲ್ಲಿಕಾರ್ಜುನ ಬಂದು ಆ ಅರ್ಧ ಚೀಲ ಜೋಳವನ್ನು ಬೀಸಿದ್ದ. ಮಲ್ಲಿಕಾರ್ಜುನ ಬರೋದಕ್ಕೆ ಮಲ್ಲಿಕಾರ್ಜುನಿಗೆ ಅಂಗ ಏನೈತಿ? ಅಂಗ ಬೇಕಲ್ಲ. ದೇವಿ ಎಲ್ಲ ದೇವರು ಯಾರ ಮೂಲಕ ಬಂದ ಬೀಸಬೇಕಲ್ಲ ಅಂತ ಅರ್ಥ ಇಷ್ಟೇ. ಅದನ್ನು ವೈಭವೀಕರಣ ಮಾಡಿದ್ರಲ್ಲೇ ಮಲ್ಲಮ್ಮನ ಒಳಗೆ ಆ ಮಲ್ಲಿಕಾರ್ಜುನನ ಸಂಪರ್ಕ ಆಗಿತ್ತು ಲಿಂಗದಲ್ಲಿ. ಆಕೆ ಅರ್ಧ ಚೀಲ ಅಲ್ಲ, ಇನ್ನು 10 ಚೀಲ ಕೊಟ್ಟರು ಆಕೆ ಗಣಿಮಾಗ್ತಿರ್ಲಿಲ್ಲ. ಯಾಕಂದ್ರೆ ಬೀಸಕ್ಕೆ ಯಾಕಲ್ಲ, ಬೀಸಕ್ಕೆ ತಾನು ಹೇಳಿದ್ರೆ ಗಣಿಮಾಗಲ್ಲ. ಮಲ್ಲಿಕಾರ್ಜುನನ ಸಂಪರ್ಕಕ್ಕೆ ಬಂದಿದೆ. ಅದೇ ರೀತಿ ನಾವು ನಮ್ಮ ಮೂಲ ಸಂಪರ್ಕಕ್ಕೆ ಹೋಗೋದಕ್ಕೆ ಸಾಧನ ಇಸ್ತಿಲ್ಲ. ಅಲ್ಲಿಗೆ ಹೋಗಿ ನಾವು ಮುಂದೆ ಎಯ್ದುವ ಗತಿ ಯಾವುದು? ಸ್ವತಂತ್ರ ಸಿದ್ಧಲಿಂಗ ಎಲ್ಲಿಗೋಯ್ತು ಮುಗಿಸ್ಬೇಕಂದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಾಣ, ಮನದಲ್ಲಿ ಇರ್ತಕ್ಕಂಥ ಪ್ರಾಣ, ಭಾವದಲ್ಲಿ ಇರ್ತಕ್ಕಂಥ ಪ್ರಾಣ ಚೈತನ್ಯವನ್ನು ಒಯ್ದು ಮೂಲ ಲಿಂಗದ ನೆನಪಿನಲ್ಲಿ ನಾವು ಬಿಟ್ಟರೆ ಅಲ್ಲಿ ನಮ್ಮ ಮನಸ್ಸು ಲಯ ಆದರೆ ನಮಗೆ ಯಾವ ದಣಿವು ಇಲ್ಲ, ರೋಗ ಇಲ್ಲ, ರೋಜನ ಇಲ್ಲ, ಏನೂ ಇಲ್ಲ. ಅಲ್ಲಿ ಒಯ್ಯೋದಕ್ಕಾಗ್ತಾ ಇಲ್ಲ, ನಮಗೆ ಮನಸ್ಸು ಬಿಡ್ತಾ ಇಲ್ಲದು. ಒಳ್ಳೆಯ ಅಧೋಮುಖ ಬರ್ತದದು. ಏನು ಹಿಂಗೆ ಚಲಿಸ್ತಾ ಇದೆ, ಅದನ್ನೇ ಮಾಡಬೇಕು, ಹಿಂಗೆ ಚಲಿಸಬೇಕು. ಈ ರೀತಿಯಲ್ಲಿ ನಾವು ಇದರ ನಿತ್ಯವಾದ ರೀತಿಯಲ್ಲಿ ಬಳಲಿಕೆ ತಪ್ಪದು. ಸ್ವತಂತ್ರ ಸಿದ್ಧಲಿಂಗೇಶ್ವರ ನೀನೊಡ್ಡಿದ ಬಲಿಯಲ್ಲಿ ಬಿದ್ದು ಬಳಲುವರ ಕಂಡು ಆ ಮರುಗೇನು. ಇದು ನಮ್ಗೆ ಬಹಳ ಆಕರ್ಷಣೆ ಆಯ್ತಿದ್ದು. ಏನು ಪೂಜೆ 10 ನಿಮಿಷ ಮಾಡಿಬಿಡ, ಇದು ಕೆಲಸ ಭಾಳ ಐತೆ, ಅಂಗಡಿ ಐತೆ. ಈ ವರ್ಷ ಬರೀ 10 ಲಕ್ಷ ಲಾಭ ಆಗಿದೆ. ಬಗಲ ನಿಮ್ಗೆ 50 ಲಕ್ಷ ಲಾಭ ಮಾಡ್ಕೊಂಡಾರ. ನಾನು ಸತತ ದುಡಿಬೇಕು. ನಾನು 50 ಆಯಿತು, 50 ಆದರೆ ಮತ್ತೆ ಇನ್ನೊಂದು ಕೋಟಿ, 2 ಕೋಟಿ, 4 ಕೋಟಿ. ಸರಿ, ಕೊನೆಗೆ ಎಲ್ಲಿ ಉಳಿತೀಯ? ಒಯ್ಯದಾದರೂ ಎಲ್ಲಿ ಉಳಿತೀಯ? ಇದನ್ನು ಓಡಿಸಕತ್ತೀವಿ. ಯಾವುದಕ್ಕೆ ಎಲ್ಲಿಗೆ ಎಷ್ಟು ಸಮಯ ಕೊಡಬೇಕಾಗಿತ್ತೋ ಅಷ್ಟು ಸಮಯ ಕೊಡಲಿಲ್ಲ ನಾವು. ಅದಕ್ಕೆ ಕಾಂಚನಕ್ಕೆ ಸಮಯವಲ್ಲದೆ ಲಿಂಗಕ್ಕೆ ಸಮಯವಿಲ್ಲ. ಅಪ್ಪ ಬಸವಣ್ಣ ನಮ್ದು ಹೇಳ್ತಾರೆ ಮಾತನ್ನು. ಅದಕ್ಕೆ ಗೊತ್ತಿರಬೇಕು ನಮಗೆ ಈ ಸೂತ್ರದಲ್ಲಿ ಹೆಂಗಿದ್ದೀವಿ ನಾವು ಅಂದರೆ, ನಾವು ಹೆಂಗಿದ್ದೀವಿ ಅಂತ ಗೊತ್ತಾದ ಪೂಜೆ ಮಾಡೋದು ಇಲ್ಲಿ ಬರಲ್ಲ. ಅದಕ್ಕೆ ಇನ್ನೊಂದು ಪ್ರಮುಖವಾದ ವಚನ, ನಾನು ಎಲ್ಲಿಂದ ಬಂದೆ ಅಂತಕ್ಕಂಥ ನೆನಪಿಡಬೇಕು. ಗೊತ್ತಾಗಲ್ಲ. ಈಗ ನಾನು ಎಲ್ಲಿಂದ ಬಂದೆ ಅನ್ನೋದಕ್ಕೆ ನಮಗೆ ಸರಳ ಸೂತ್ರ ಕೊಟ್ಟರು ಬಸವರು. ಮತ್ತು ಈ ದೇಹ ಹೇಗೈತೆ ಅಂತಂದರೆ ಒಡಲು ಇದು. ಅದಕ್ಕೆ ಜಡದ ರಾಶಿಯನ್ನು ಹೇಳ್ತಾರೆ, ಒಡಲುಗೊಂಡವ ನಾನು, ಪ್ರಾಣವಿಡಿದವ ನೀನು. ಒಡಲುಗೊಂಡವ ನಾನು, ಪ್ರಾಣವಿಡಿದವ ನೀನು. ನಾನು ಒಬ್ಬ ಸ್ವತಂತ್ರ ಅಂತ ತಿಳ್ಕೊಬಟ್ಟು ನಮ್ಮೆಲ್ಲ ಪ್ರಾಣದ ಸೂತ್ರ ಅಂತೇಳಿ ಹೇಳ್ತಾರೆ. ಒಡಲುಗೊಂಡವ ನಾನು, ನನ್ನ ಪ್ರಾಣವಿಡಿದವ ನೀನು. ಎನ್ನ ಒಡಲ ಸಂಚವ ನೀ ಬಲ್ಲೆ. ಇಲ್ಲಿನ ರಹಸ್ಯ ನಿನಗೆಲ್ಲ ಗೊತ್ತಿದೆ. ಸಂಚ ಅಂದರೆ ರಹಸ್ಯ. ಇಲ್ಲಿ ನೋಡಿ, ಕಣ್ಣು ನೋಡಬೇಕಾದರೂ ಆತನ ಸಹಾಯ ಬೇಕು, ಕಿವಿ ಕೇಳಬೇಕಾದರೂ ಆತನ ಸಹಾಯ ಬೇಕು, ಮಾತಾಡಬೇಕಾದರೂ ಆತನ ಸಹಾಯ ಬೇಕು, ನೋಡಬೇಕಾದ್ರೂ ಆತನ ಸಹಾಯ ಬೇಕು. ಆತ ನಮ್ಮೆಲ್ಲ ಸಂಚನ್ನ ತನ್ನ ಪುಷ್ಟಿಯೊಳಗೆ ಬಂದಾನೆ. ಹೌದಲ್ಲ? ಇಲ್ಲಿ ಅದಕ್ಕೆ ಸಂಬಂಧ ಇಲ್ಲ. ನಾವು ಮಾಡಿದ್ದು ನಾವಲ್ಲ ಐತ್ರಿ. ಯಾರಾದ್ರೂ ಹಿಂಗೆ ಇಲ್ಲ, ದೇವರ ಸಂಬಂಧ ಇಲ್ಲ ಅಂದರೆ ಈ ಕಣ್ಣು ನೋಡ್ತದಲ್ಲ, ಈ ಕಣ್ಣಿಗೆ ಸ್ವತಂತ್ರ ಇದೆ. ಒಂದು ಸತ್ತಂತ ವ್ಯಕ್ತಿಯ ನೋಡ್ರಿ, ಸತ್ತಂತ ವ್ಯಕ್ತಿಯಲ್ಲಿ ಮಲಗಿಸಿರ್ತಾರೆ ಬಾಡಿನ. ಕಣ್ಣದವಿಲ್ರಿ, ಕಣ್ಣದವ
ನೀ ಬಲ್ಲೆ. ಮತ್ತೆ ಮುಂದೆ ಹೇಳ್ತಾರೆ, ನಿನ್ನ ಪ್ರಾಣದ ಸಂಚವ ನಾ ಬಲ್ಲೆ. ಇದು ಸಾಧಕರ ಮಾತು. ನೀನು ಹೆಂಗೆ ಇಲ್ಲಿ ಆಟ ಆಡ್ತೀನಿ ಅಂತ ನನಗೆ ಗೊತ್ತೈತೆ ಅಂತ. ಶಿವಯೋಗ ಮಾಡೋರಿಗೆ ಮಾತ್ರ ಗೊತ್ತಿದೆ. ಇದು ಎನ್ನೊಡಲಲ್ಲ ನಿನ್ನೊಡಲು. ಏನು ಹೇಳ್ತಾರೆ ಮೊದಲು ತಿಳ್ಕೋಬೇಕಿದ್ದು, ನಂದಲ್ಲ ಒಡಲು ನಿನ್ನದು. ನಿನ್ನದು ಅಂತ ತಿಳ್ಕೊಂಡ್ರೆ ನಾವು ತಪ್ಪುಗಳನ್ನು ಮಾಡೋದಲ್ಲ. ಇದು ಎನ್ನೊಡಲಲ್ಲ ನಿನ್ನೊಡಲು. ನಿನ್ನ ಪ್ರಾಣವೆನ್ನಲ್ಲಿ ಅಡಗಿದ ಭೇದವ ನೀ ಬಲ್ಲೆ ನಾ ಬಲ್ಲೆನೇ ರಾಮನಾಥ. ಎಲ್ಲ ಗೊತ್ತೈತೆ ನಿನಗೆ. ದೇವರ ಜೊತೆ ಸಂಭಾಷಣೆ ಇದೆ, ಎಲ್ಲ ಗೊತ್ತೈತೆ ನಿನಗೆ. ಮತ್ತೆ 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 ನೀನು ಇದು ಮಾಡ್ತೀಯಲ್ಲ. ಇದು ಭಕ್ತ ಮತ್ತು ದೇವರ ಮಧ್ಯೆ ಸಂಭಾಷಣೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಾನು ನೇರವಾಗಿ ಆ ಕನೆಕ್ಟಿವಿಟಿಯಲ್ಲಿದ್ದೇನೆ. ಅಂತರಾತ್ಮ ನಿನ್ನೆ ಬಂತಲ್ಲಿ, ಅಂತರಾತ್ಮ ಒಳಗಿನ ಜೀವಾತ್ಮ ಅಂತರಾತ್ಮದ ಸಂಪರ್ಕದಲ್ಲಿದ್ದಾನೆ. ಅಂತರಾತ್ಮವೇ ಪ್ರಾಣ. ಮೂಗಿನ ಹೊರಳೆಗಳ ಮೂಲಕ ಗಾಳಿ ಹೋಗ್ತದಲ್ಲ, ಆತ ಅಂತರಾತ್ಮ ಇಲ್ಲಿ ನಿಂತದಕ್ಕೆ ಗಾಳಿ ಒಳಗೆ ಹೋಗ್ತೈತೆ. ಇಲ್ಲಿ ಜಾಗ ಬಿಟ್ಟಂದ್ರೆ ಮುಗಿತದು. ಮೂಗುಗಳು ಇರ್ತವೆ, ಉಸಿರಾಟ ಇಲ್ಲ. ಮೂಗಿಗೆ ಹೋಗಿದ್ದೆ, ಗಾಳಿಗೆ ಹೋಗಿದ್ದೆ, ಗಾಳಿ ಹೋಗಿದ್ದೆ, ಮೂಗು ಹೋಗಿದ್ದೆ, ಉಸಿರಾಟ ಮಾತ್ರ ಇಲ್ಲ. ಯಾಕಂದ್ರೆ ಉಸಿರಾಟ ತೆಗೆದು ಅಂತ ಆ ಒಡೆಯ ಅದನ್ನು ತನ್ನಿಂದ ವಿತರಣೆ ಮಾಡ್ಯಾನ. ಯಾಕಂದ್ರೆ ಇದ್ರ ಕನೆಕ್ಟಿವಿಟಿ ಎಲ್ಲಿದೆ? ಸರ್ವಸಾಕ್ಷಿಕನಾದ ಪರವಸ್ತುವಿನ ಜೊತೆ ಇದ್ದೀ. ನಾವೆಲ್ಲರೂ ನೇರವಾಗಿ ಸಂಪರ್ಕ ಮಾಡ್ಕೊಂಡವರು. ಅದಕ್ಕಾಗಿ ಇಂಥದ್ದು ಜೀವಾತ್ಮ ಅಂತರಾತ್ಮ ಪರಮಾತ್ಮ ನೇರ ಸಂಪರ್ಕದಲ್ಲಿರುವವರು ನಾವು ಅದನ್ನು ನೆನಪಿಡಬೇಕು. ಜೀವಾತ್ಮ ಅಂತರಾತ್ಮ ಪರಮಾತ್ಮ. ಇದು ನೆನಪಿರಲಾರ್ದ ಬದುಕ ಕಟ್ಟಿದ್ರೆ ಅದೇ ಮರೆವು. ಇದು ನೆನಪಿತ್ತಂದ್ರೆ ಅದೇ ಅರಿವು. ಯಾವಾಗಲೂ ನೀವು ಕೆಲಸ ಮಾಡಬೇಕು ಅಂತ ಹೇಳಿಲ್ಲ. ವಿದ್ಯಾರ್ಥಿಗಳಾದರೂ ಓದಬೇಕು, ವ್ಯಾಪಾರ ಮಾಡೋದು ವ್ಯಾಪಾರ ಮಾಡಬೇಕು, ನೌಕರಿ ಮಾಡೋದು ನೌಕರಿ ಮಾಡಬೇಕು, ಕೃಷಿ ಮಾಡೋದು ಕೃಷಿ ಮಾಡಬೇಕು. ನೆನಪಿರಬೇಕು, ನನ್ನೆಲ್ಲವನ್ನ ಸರ್ವಸಾಕ್ಷಿಕನಾಗಿ ಆತ ನೋಡ್ತಾ ಇದ್ದಾನೆ. ಆತನ ಕಣ್ಣು ತಪ್ಪಿಸಿ ನಾನು ಏನು ಮಾಡಲು ಸಾಧ್ಯ ಇಲ್ಲ. ಇದು ಗೊತ್ತಿರಬೇಕು. ಮಾಡಿರಿ ಅಂದರೆ ಅದಕ್ಕೆ ಈ ಸೃಷ್ಟಿಯಲ್ಲಿ ಪ್ರತಿಫಲ ಉಣ್ಲೇಬೇಕು. ನಾನಾವ ಕರ್ಮಗಳ ಮಾಡಿದೆಯೋ ಆ ಕರ್ಮ ಫಲಭೋಗವನ್ನು ನೀಡುವೆ ಎಂಬುದಲ್ಲದೆ ಮೋಸ ಯಾರ್ಯಾರು ಮಾಡಬಹುದು? ನಾವು ಸೃಷ್ಟಿಕರ್ತನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ನೆನಪು ಮಾಡಬಹುದು. ಪ್ರತಿದಿನ ಪ್ರತಿ ಕ್ಷಣ ಬರೀ ಶಿವಯೋಗ ಮಾಡೋಲ್ಲ, ಹೊರಗೋದನ್ನು ನೆನಪಿರಬೇಕು ನಾವು. ಇದಕ್ಕೆ ನಮ್ಮ ಸೂತ್ರ ಇದನ್ನು ಮರಿಬಾರ್ದಂತಲೇ ಶಿವಯೋಗ. ಅದಕ್ಕಾಗಿ ನಮಗೊಂದು ಸೂತ್ರವನ್ನು ಕೊಟ್ಟಿದ್ದಾರೆ. ಆ ಸೂತ್ರವನ್ನು ಮರೆಯದೆ ಮತ್ತು ನಮ್ಮೆಲ್ಲ ಸೃಷ್ಟಿಗಿರ್ತಕ್ಕ ಲಿಂಗಾಚಾರ ಅಂತ ಪಂಚಾಚಾರ. ನಿನ್ನೆ ಅವರು ಹೇಳಿದ್ರು ಲಿಂಗಾಚಾರ ಅಂದರೆ ಅಂದರೆ ನಾನು ಲಿಂಗ ಅಂತ ತಿಳ್ಕೊಳ್ಳೋದು ಮತ್ತು ನನ್ನೆದುರು ಇದ್ದವರೆಲ್ಲರೂ ಸಹಿತ ಅದರ ಸ್ವರೂಪ ಲಿಂಗ ಸ್ವರೂಪ. ನಮ್ಮ ಸ್ವಶನೂ ಲಿಂಗ, ಸ್ವಶನೂ ಲಿಂಗ ಅಂದಮೇಲೆ ಜಗಳ ಬರ್ತದೆ. ಸಸಿ ಬರ್ತದೆ. ಸಸಿ ನಮ್ಮ ಹತ್ತಿರೊಳಗೆ ಲಿಂಗ ಐತೆ ಭಾವ ಬಂತಂದ್ರೆ ಜಗಳ ಇಲ್ಲ. ಚುಚ್ಚು ಮಾತಾಡೋದು ಮಾತು ಬಹಳ ಅಪಾಯಕಾರಿ. ಮಾತಿನಿಂದಲೇ ಇಡೀ ಜಗತ್ತು ಅಲ್ಲೋಲ ಕಲ್ಲೋಲಾಗಿದೆ. ಜಸ್ಟ್ ಮಾತು, ಏನು ಕೊಟ್ಟುದಿಲ್ಲ ತಗೊಂಡಿಲ್ಲ, ಸುಮ್ಮನೆ ಮಾತು, ಚುಚ್ಚು ಮಾತಾಡೋದು, ಏನು ಮಾತಾಡೋದು. ಅದು ಒಳಗಡೆ ಅಹಂಕಾರ ಆಹಾರ ತಗೊಂಡಿರುತ್ತೆ. ಅದರ ಮೂಲಕ ಅದು ಹಂಗಾಗಿ ಏನಂತ ಒಳಗೊಂದು ರೀತಿ ಅವೇ ಆನಂದ ಆಗ್ತದೆ. ಅದಕ್ಕೆ ಮಾತಾಡಿಸ್ತದೆ. ಎದುರಿಗಿದ್ದಕ್ಕೂ ನೋವಾಗುತ್ತೆ ಅಂತ ಅದು ಭಾವಿಸಂಗಿಲ್ಲ. ಅದಕ್ಕಾಗಿ ಎದುರಿಗೆ ಲಿಂಗ ಇದೆ ಅಂತ ಗ್ರಹಿಸಿದ ಮೇಲೆ ನಾವು ಆ ರೀತಿ ಮಾತಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಪ್ರೀತಿ ಅಂತಕ್ಕಂಥದ್ದು ನೆಲೆಗೊಳ್ಳುತ್ತದೆ. ಈ ರೀತಿಯಲ್ಲಿ ಈಗ ನಾವು ಸಂಕ್ಷಿಪ್ತವಾಗಿ, ಯಾಕಂದರೆ ಟೈಮ್ 7 ಗಂಟೆ ಆಯಿತು, ನಾವು ಅರ್ಧ ಗಂಟೆಯೊಳಗೆ ಈ ಶಿವಯೋಗ ಪ್ರಾತ್ಯಕ್ಷಿಕೆಯನ್ನು ಮುಗಿಸ್ಬೇಕು. ದಯವಿಟ್ಟು ಶಿವಯೋಗ ಮಾಡ್ತಕ್ಕಂಥವ್ರು ಯಾರೂ ಸಹಿತ ಪೂಜೆ ಮಾಡ್ಕೊಂಡ್ಮೇಲೆ ಲಿಂಗವನ್ನು ಜಗಲಿ ಮೇಲೆ ಇಟ್ಟು ಬರಬೇಡ್ರಿ. ಪ್ರಾಣ ಚೈತನ್ಯ ಅದು ಯಾವ ರಾತ್ರಿ ಮನೆಗೆ ತಗೊಂಡಿಲ್ಲದೆ ಒತ್ತ ತರ್ಕ ತೆಗೆದು ಅಂತ ಇಲ್ಲ.
ಮತ್ತು ಕೆಲವು ಇಲ್ಲಿ ಹಾಕಿಡ್ತಾರೆ, ಒಂದು ಹೆಣ್ಮಕ್ಳು ಇಲ್ಲಿ ಹಾಕಿಡ್ತಾರೆ, ಸೈಡ್ ಹಾಕಿರ್ತಾರೆ, ಎಲ್ಲ ಈ ಭಾಗಕ್ಕೆ ಬರುತ್ತೆ. ಇದು ಅರಿವು, ಇದು ಅರಿವಿನ ಸ್ವರೂಪ. ಇದು ಮುಂದೆ ಇರಬೇಕು, ನಮ್ಮನ್ನು ಮುನ್ನಡೆಸುವ ಸಾಧನ ಇದು. ನಾವು ದಾರಿ ತಪ್ಪಿದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇದು. ಮತ್ತು ಇದನ್ನು ಒಂದು ಸಲ ಧರಿಸಿದ ಮೇಲೆ, ನನ್ನೊಳಗೆ ಪರವಸ್ತು ಅಂತ ತಿಳಿದ ಮೇಲೆ ಎಲ್ಲಿಯೂ ಸ್ಥಾವರಗಳಿಗೆ ಹೋಗಬಾರದು. ಇಲ್ಲಿ ಶುದ್ಧಾತ್ಮನನ್ನು ಪೂಜಿಸಿದವರು ಪಾಷಾಣ ಪೂಜೆ ಮಾಡೋದ್ರ, ಅದನ್ನು ಹೇಳ್ತಲ್ಲ ಪಾಷಾಣದ ಪೂಜೆದು. ನೀವೇನಾದ್ರು ಅಂದ್ಕೊಡ್ರ, ಅವ್ರು ಹೇಳಿದ್ದಾನೆ. ಸ್ವಲ್ಪ ಕೆಲವೊಂದಿಗೆ ಆ ಕಡೆ ಹೇಳಿದ್ರೆ ನೋವಾಗ್ಬೋದು, ಗುಡಿಗೆ ನೋಡ್ತಿರ್ತಾರೆ, ಪೂಜನೆ ಮಾಡ್ತಿರ್ತಾರೆ, ನೋವಾಗ್ಬೋದು. ಆದರೆ ಅವ್ರು ಹೇಳಿದ್ರೆ ಆದೇಶ ಅಂತ ಹೇಳ್ಯಾರ, ಇದು ಪಾಷಾಣದ ಪೂಜೆ. ಪಾಷಾಣ ಪೂಜೆ ಮಾಡಿದ್ರೆ ಪಾಷಾಣನೇ ಸಿಗೋದು. ವಿಚಾರ ಮಾಡಿದ್ದೀನಿ, ಅದರ ವಿರೋಧಿಗಳನ್ನು ಅವಲ್ಲ. ನನ್ನೊಳಗೆ ಆ ಬೆಳಕನ್ನು ಕಾಣಬೇಕಾಗಿದೆ ಹೊರತು ಆ ಇಲ್ಲಿ ಮರೆತು ಅಲ್ಲೇನಾದ್ರೂ ಕಾಣಕ್ಕೆ ಹೋದರೆ ಸಾಧನೆ ಇಲ್ಲ. ಈ ನೆಲೆಯಲ್ಲಿ ನಾವೀಗ ಶಿವಯೋಗವನ್ನು ಮಾಡೋಣ. ಮತ್ತು ಇಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಮಾರ್ಗ ಅಂತೇಳಿ ಇಲ್ಲಿ ಆಜ್ಞಾಚಕ್ರಕ್ಕೆ ನಮ್ಮ ಸ್ವರೂಪ, ಸಾಕಾರ ಸ್ವರೂಪ ನಿಂತರೆ ಇದನ್ನು ದಾಟಿ ನಮ್ಮ ಇರುವಿಕೆ ಇದೆ. ನೆನಪಿಟ್ಕೋಬೇಕು. ನಮ್ಮ ಎತ್ತರ ಎಷ್ಟೈತ್ರಿ? ಯಾರಾದರೂ ಹೇಳಿದ್ರೆ ನಾವೆಷ್ಟು, ನಮ್ಮ ವ್ಯಾಪ್ತಿ ಎಷ್ಟೈತಿ? ಕೆಲವರು 5 ಅಡಿ ಅಂತೀವಿ, ಕೆಲವರು 5.5 ಅಡಿ ಅಂತೀವಿ, ಕೆಲವರು 6 ಅಡಿ ಅಂತೀವಿ. ದೇಹದ ವ್ಯಾಪ್ತಿ ಇದೆ. ಈ ದೇಹದ ಆಶ್ರಯದಲ್ಲಿರುವ ಮನಸ್ಸಿನ ವ್ಯಾಪ್ತಿ ಎಷ್ಟೈತಿ? ಅದರ ಡೈಮೆನ್ಷನ್ ಎಷ್ಟಿದೆ? ಒಂದು ಇಲ್ಲಿ ಕುಂತ್ಕೊಂಡಲ್ಲಿ ಅಮೆರಿಕ ಹೋಗಿ ಬಂದಿರ್ತಾರೆ ಅಲ್ಲ, ಕುಂತ್ಕೊಂಡಲ್ಲಿ ಮಗ ಬ್ರಿಟನ್ ಮೇಲೆ ಮಗ ನಿಮಿಷ ಅಂತ ಇರ್ತದೆ. ಹೇಗೆ ಹೇಳ್ಕೊಂಡಕ್ಕೆ ಮಗ ನೆನಪಾಗಿ ಅಷ್ಟು ವ್ಯಾಪ್ತಿ ಇದೆ. ಇನ್ನು ಭಾವಕ್ಕೆ ವ್ಯಾಪ್ತಿ ಎಷ್ಟೈತೆ ಅಂದರೆ, ಭಾವ ಅಂತೇನು ಗ್ರಂಥದಲ್ಲಿ ನನ್ನೊಳಗಿನ ಭಾವ, ಮನಸ್ಸಿಗೆ ಆಶ್ರಯವಾದಂಥ ಭಾವದ ವ್ಯಾಪ್ತಿ ಎಷ್ಟೈತೆ ಅಂದರೆ, ಅದು ಜಗದಗಲ ಮುಗಿಲಗಲ ಮಿಗೆಯಗಲ ನೆನಪು. ನನ್ನ ವ್ಯಾಪ್ತಿ ಅಷ್ಟು ಎತ್ತರ ಐತಿ. ನಾನು ಅಷ್ಟು ಎತ್ತರಕ್ಕೆ ಏರೋದಕ್ಕೆ ನಮಗೆ ಈ ಮಾರ್ಗದರ್ಶನ ಮಾಡತಕ್ಕಂಥ ದೇಶಗಳು. ನನ್ನ ಮೂಲ ಮನೆಗೆ ಹೋಗಬೇಕು, ಬಹಳ ಸಾವಿರಾರು ಕಿಲೋಮೀಟರ್ ಕೆಳಗೆ ಬಂದ್ಬಿಟ್ಟಿದ್ದೀನಿ. ನಾನು ಇದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ಇಲ್ಲಿ ಇದೆ ಅಂತ ತಿಳ್ಕೊಂಡದಕ್ಕೆ ಬದುಕಿನಲ್ಲಿ ಸುಖ ಶಾಂತಿಗಳಿಲ್ಲ. ನನ್ನ ಮೂಲ ಮನೆ ಕಡೆ ನಾನು ಪ್ರಯಾಣ ಮಾಡಬೇಕು. ಇದು ಮೂಲ ಮನೆಗೆ ಹೋಗಿ ಮೂಲ ಮನೆಯಲ್ಲಿ ನಿಲ್ಲುವ ಒಂದು ಮಾರ್ಗವನ್ನು ತೋರಿಸಿದವ 12ನೇ ಶತಮಾನದ ಶರಣರು. ನಾನು ನನ್ನ ಮನೆಯೊಳಗೆ ನಿಂತುಕೊಂಡ್ರೆ ರೋಗ ಇಲ್ಲ, ರುಜಿನ ಇಲ್ಲ, ಸಾವು ಸಹಿತ ಇಲ್ಲ. ಜಗತ್ತು ಇವತ್ತು ಜಗತ್ತಿನ ಮನುಕುಲ ಹೊರತಾ ಇರೋದಕ್ಕೆ ಗೊತ್ತ್ರಿ, ಸಾವಿನ ನೆಲೆನೇ ಗೊತ್ತಾಗಲಿಲ್ಲ ಅದಕ್ಕೆ. ಯಮನಿಗೆ ನಚಿಕೇತ ಪ್ರಶ್ನೆ ಕೇಳ್ತಾನೆ. ಅವ್ರದ್ದು ಉದಾಹರಣೆಯನ್ನು ತಗೋಣ. ನಾನು ಉಳಿದದ್ದೇನು ಹೇಳ್ಬೇಡ್ರಿ, ಸಾವಿನ ಬಗ್ಗೆ ಹೇಳು ಅಂತ ನಚಿಕೇತ. ಯಮ ಹೇಳ್ತಾನಂತೆ, ಆ ಮಗು ನಚಿಕೇತ ಅಂತ ಅದೊಂದು ಬಿಟ್ಟು ಏನಾದ್ರು ಕೇಳೋದೇನು ಅಂತ. ನನಗೂ ಗೊತ್ತಿಲ್ಲ ಅದು. ಯಮನಿಗೆ ಸಾವನ್ನ ಆ ಪ್ರಕ್ರಿಯೆ ಕಂಪ್ಲೀಟ್ ಮಾಡಂತ ಯಮ ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನಾನು ಒಂದು ಸಹಿತ ಎಷ್ಟು ದೇವಾನ ದೇವತೆಗಳು ಸಾವಿಗೆ ಒಳಗಾದ್ರೂ ನೆನಪಿಟ್ಕೊಳ್ರಿ ನೀವು. ನನಗೆ ಗೊತ್ತಿಲ್ಲ, ನಾನೇನು ಹೇಳಿದ್ರೆ ನನಗೊಂದು ಸಲ ಐತದು ನೋಡಿ. ಇಂಥ ಸಾವಿನ ವ್ಯಾಖ್ಯಾನ ಮಾಡಿದವರು ನಮ್ಮ ಶರಣರು. ಎಮ್ಮವರು ಸಾವನರಿಯರು, ಎಮ್ಮವರಿಗೆ ಸಾವಿಲ್ಲ, ಸಾವಿರುವುದು ಸಯವಲ್ಲ. ಲಿಂಗದ ಒಡಲ ಬೆಳೆದು ಒಳಗೊಕ್ಕರೆ ಸಾವು ಮುಟ್ಟಂಗಿಲ್ಲ. ಕೂಡಲ ಸಂಗನ ಶರಣ ಸೊಟ್ಟಳ ವಾಚರಸರು ಲಿಂಗದ ಒಡಲ ಬಗೆದು ಒಳಗೊಕ್ಕರೆ ಉಪಮಿಸಬಲ್ಲವರನ್ನು ಆರು ಮಾಡಿ. ಮತ್ತು ಇನ್ನೂ ಹೇಳ್ತಾರೆ, ನಮ್ಮಲ್ಲಿ ಅದಿಲ್ಲ ಇದಿಲ್ಲ ಅಂತ ಅನ್ಕೋಬಿಡ್ರಿ. ನಾವು ಏನು ಹುಟ್ಟಿ ಬಂದೀವಲ್ಲ, ಕೆಲವರು ಆರ್ಥಿಕವಾಗಿ ಗಟ್ಟಿಯಾಗಿ ಮನೆಗೆ ಬಂದೀವಿ, ಕೆಲವರು ರೋಗಿಷ್ಠರಾಗಿ ಬಂದೀವಿ, ಕೆಲವರು ಬಲಿಷ್ಠರಾಗಿ ಬಂದೀವಿ, ಹೆಂಗೆಂಗೋ ಬಂದ್ಬಿಟ್ಟಿವಿ.
ಇದು ಯಾವುದ್ರ ಪ್ರಕಾರ ಅಂತಂದರೆ ನಾನು ಹಿಂದೆ ಮಾಡಿದಂಥ ಕರ್ಮಗಳ ಅನುಸಾರ ಅಂತೇಳಿ ವಚನಗಳು ಹೇಳ್ತಾವೆ. ನಮ್ಮಲ್ಲಿ ಅದೇ ಇಲ್ಲ ಇದಿಲ್ಲ ಅಂತ ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಳ್ಳಲ್ಲ ಮಾತಾಡೋದು. ಪಾಪ ಬೇರೆ ಪುಣ್ಯ ಬೇರೆ ಎರಡೂ ಸೇರಿ ಒಡಲಾಯಿತು, ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಸೇರಿ ಸೊಡಲಾಯಿತು. ಈ ರೀತಿ ಇದ್ದಾಗ ಇದು ಸುಮ್ಮನೆ ಲಿಂಗ ಕಟ್ಟಿಕೊಂಡು ಇಬ್ಬರು ತೆಚ್ಕೊಂಡ್ಬಿಡ್ರಿ. ಹೇಳ್ತಾರೆ ಬಸವಣ್ಣ, ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ಶರಣೆಂದಿತ್ತು ಲಲಾಟಲಿಕ್ಕಿದ್ದ ಹಣೆ ಬರ ಅಂತ ಏನು ಯಾರೋ ಬರ್ದಾರ, ಹರಿಹರ ಬ್ರಹ್ಮರಿಗೂ ಅಳಿಸ್ಕೊಂಡು ಬರದಂಥದ್ದು ಲಿಂಗದ ಮಾತ್ರ ಸಾಧ್ಯ. ಬರೆದ ಬಳಿಕ ಪಲ್ಲಟವ ಮಾಡಲಾಗದು. ಉರದ ಗುಂಡಿಗೆ ಏನು ಕರೆದಾರ, ಉರದ ಗುಂಡಿಗೆ ಶಿರದ ಅಕ್ಷರ ಶರಣೆಂದಿತ್ತು ಕೂಡಲ ಸಂಗಮದೇವ. ಮತ್ತೆ ಸಾವನ್ನ ಗೆಲ್ಲುವ ಲಿಂಗವನ್ನ ಕೈಯಲ್ಲಿ ಕೊಟ್ಟರೆ ನಮ್ಮ ಲಿಂಗಾಯತರಿಗೆ ಲಿಂಗ ಬೇಡ. ಏನು ಹಣೆ ಬರೋಣ ಅಂತ ಇಷ್ಟು ಸ್ವಲ್ಪ ವಿಚಾರ ಮಾಡ್ತಾರೆ. ಲಿಂಗ ಹತ್ಕೊಳ್ರಿ, ನಿಮ್ಮ ಮಕ್ಕಳು ನಿಮ್ಮ ಬದುಕು ಏನಾದರೂ ತೊಂದರೆಗೀಡಾಗಬೇಕು. ಇದು ನನ್ನ ಸ್ವಂತ ಅನುಭವ. ಏನೇನು ನಿಮ್ಮ ಸಮೀಪ ನಂಬಬೇಕಾದ್ರೆ ಅದೆಲ್ಲ ಮಾಡ್ತಾರೆ. ನಾನು ಏನು ಬೇಕಂತ ಅದು ಭಾಳ ಚೆನ್ನಾಗಿ ಗೊತ್ತಿದೆ. ನೀನು ಬೇಡಿ ಅಂದಿಸ್ಕೊಳ್ಳೋಕೆ ಹೋಗೋಣ, ಅದು ಕೊಡ್ತಾನೆ. ಸುಮ್ಮನೆ ಪೂಜೆ ಮಾಡ್ಕೊಂಡು ಹೋಗು, ಸತ್ಕ್ರಿಯೆ ಮಾಡ್ಕೊಂಡು ಹೋಗು. ಮನಸ್ಸಿನಲ್ಲಿ ಕಲ್ಮಶ ಇಡ್ತಿಲ್ಲ ಬದುಕು. ಯಾರ ಬಗ್ಗೆನೂ ಅಸಹ್ಯ ತಿಳ್ಕೊಬೇಡ, ಯಾರ ಬಗ್ಗೆನೂ ಅಸಹ್ಯವಾದ ಆಲೋಚನೆ ಮಾಡಬೇಡ. ಇಷ್ಟು ಮಾಡಿದರೆ ಸಾಕು. ಶಿವಯೋಗ ಸತತವಾಗಿ ನಡೀತೈತಿ. ಅದಕ್ಕಾಗಿ ಈಗ ಇಂಥ ಮಹಾ ಸಾವನ್ನು ಗೆದ್ದಂಥ ಕೊಟ್ಟಂಥ ಆ ಮಹಾಗುರುವನ್ನು ನಾವು ನೆನೆಬೇಕಲ್ಲ, ಆ ಈಗ ಗುರುವನ್ನು ನಾವು ನೆನೆ. ಓಂ ಶ್ರೀ ಗುರು ಬಸವಲಿಂಗಾಯ
ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಮಹಾಗುರು ಬಸವಣ್ಣನವರ ಈ ನೆನಪನ್ನು ಮಾಡಿಕೊಳ್ತಾ ಅವರೇ ಲಿಂಗ ಸ್ವರೂಪವಾಗಿ ನಮ್ಮ ಕರಸ್ಥಲಕ್ಕೆ ಬರ್ತಾರೆ. ಆ ಲಿಂಗದ ನೆನಪನ್ನು ಸ್ವಲ್ಪ ನಾವೀಗ ಮಾಡಿಕೊಳ್ಳೋಣ. ಜಗದಗಲ ಮುಗಿಲಗಲ ನಿಗೆಯಗಲ ನಿಮ್ಮಗಲ ಪಾತಾಳದಿಂದ ತಕ್ಕ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಪ್ರತಿಮಲಿಂಗವೇ ಕೂಡಲ ಸಂಗಮ ದೇವ ನೀಯನ್ನ ಕರಸ್ಥಲಕ್ಕೆ ಬಂದು ಚುರುಕಾದಿರಯ್ಯ ಚುರುಕಾದಿರಯ್ಯ. ಈಗ ಈ ರೀತಿ ಗುರು ಪ್ರಾರ್ಥನೆ ಮತ್ತು ಲಿಂಗ ಪ್ರಾರ್ಥನೆ ಮಾಡಿದ ನಂತರ ಈ ಶಿವಯೋಗಕ್ಕೆ ಇವರು ಎಡೆ ಮಾಡುವಂಥ ಜಂಗಮ ಅಂತಕ್ಕಂಥದ್ದು ನನ್ನೊಳಗೆ ಸೃಜಿಸ್ತಕ್ಕಂಥದ್ದು. ಜಂಗಮ ಶಬ್ದಕ್ಕೆ ಸಿಗಲಾರದಂಥ ಜಂಗಮ. ಲಿಂಗ ಅಖಂಡವಾಗಿದೆ, ಅದು ನಿಶ್ಚಲವಾಗಿದೆ. ಅದು ಜಂಗಮ ಸಿಗೋದು ಮಂತ್ರದ ಮೂಲಕ ಮಾತ್ರ ಸಿಗ್ತದೆ. ಅದನ್ನು ನಾವೀಗ ಪೂಜೆ ಮಾಡಿಕೊಡ್ತೇನೆ. ಆ ಜಂಗಮವನ್ನು ಜಂಗಮ ಅಂದರೆ ಮತ್ತೆ ಬೇರೆ ಎಲ್ಲೋ ಕಡೆ ಇದನ್ನು ತಿಳ್ಕೋಬಾರ್ದು. ಜಂಗಮ ಕೂಡಲೇ ಅದು ಒಂದು ಪರಂಪರೆ, ಅದು ಒಂದು ಬಟ್ಟೆ, ಅದೇನು ಅಲ್ಲ. ನಾವೆಲ್ಲರೂ ಸಹಿತ ನಮ್ಮೊಳಗೆ ಜಂಗಮ ಸ್ವರೂಪ ಇದೆ. ನಾವು ಗುರು ಲಿಂಗ ಜಂಗಮ ಆಗುವವರೆಗೆ ನಮಗೆ ಲಿಂಗದ ದರ್ಶನ ಇಲ್ಲ. ನಾವೆಲ್ಲರೂ ಸಹಿತ ಜಂಗಮ ಸ್ವರೂಪಿಗಳು. ಯಾವಾಗ ಅಖಂಡ ಅರಿವನ್ನು ಧರಿಸಿ, ಅರಿವಿನ ಸ್ವರೂಪವಾದ ಲಿಂಗ ಧರಿಸಿ ನಮ್ಮ ದೃಷ್ಟಿ ಏಕಾಗ್ರತೆ ಆ ಲಿಂಗದೊಳಗೆ ಬೆರೆತೆ ಅಂದರೆ ಅಲ್ಲಿ ಕಾಣತಕ್ಕಂಥ ಬೆಳಕು ಏನಿದೆಯಲ್ಲ ಅದೇ ಜಂಗಮ. ಅಂಥದೇ ಜಂಗಮ ಸೃಷ್ಟಿಯೊಳಗೆಲ್ಲವೂ ಇದೆ. ಅದಕ್ಕಾಗಿ ಜಂಗಮ ಅಲ್ಲೇ ಐತಿ ಇಲ್ಲೇ ಇಲ್ಲ. ಸೃಷ್ಟಿಯೊಳಗೆ ಆಡ್ತಕ್ಕಂಥ ವಿರಾಟ ಸ್ವರೂಪವೇ ಜಂಗಮ. ಅದನ್ನು ಬರೀ ಸಮಾಜ ಅಂತ ವ್ಯಾಖ್ಯಾನ ಮಾಡಬೇಡ್ರಿ. ಪ್ರತಿಯೊಂದು ಜೀವಚರಗಳಿರ್ತಕ್ಕಂಥದ್ದು ಜಂಗಮ. ಅದಕ್ಕಾಗಿ ಅಂಥ ಜಂಗಮವನ್ನು ನೋಡೋದಕ್ಕೆ ನಾವೀಗ ನಿಶ್ಲಿಂಗ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಈಗ ಮೊದಲು ಏನು ಮಾಡಿರ್ತಾವು, ತಮ್ಮ ಎಲ್ಲರೂ ಬಹುಶಃ ಎಲ್ಲರಿಗೂ ಲಿಂಗ ಇದೆ ಅಂತ ಅನಿಸ್ತದೆ. ನಿನ್ನೆ 2 ದಿವಸ ಪೂಜೆ ಮಾಡಿದಿರ್ತಾವು. ಈ ರೀತಿ ಒಂದು ಬಟ್ಟಲನ್ನು ನೀರು ತಗೊಳ್ರಿ. ನೀರು ಈ ನೀರನ್ನು ತಗೊಂಡು ಇದಕ್ಕೆ ನೀರು ಅಂತ ಕರಿತೇವೆ. ಇದನ್ನು ಭಾವೋದಕ ಮಾಡಬೇಕು. ಇದನ್ನೇನು ಮಾಡಬೇಕು? ಭಾವೋದಕ ಮಾಡಿ ಸುಮ್ಮನೆ ಹಿಂಗೆ ಮುಚ್ಚಿದೆ. ಇದೇನಾಯಿತು? ನಮ್ಮ ಭಾವ ಸಂಪರ್ಕನಾಗಿ ನೀರು ಕಲ್ಪನೆ ಏನಾಯಿತು? ಈ ನೀರಿನೊಳಗೆ ಇರ್ತಕ್ಕಂಥ ಅಣುಗಳು ಚಲಿಸಕ್ಕೆ ಶುರು ಮಾಡ್ತವೆ. ಭಾವ ಮೈದಕ್ಕೆ ಈ ರೀತಿ ಸಂಬಂಧಿಸಕ್ಕೆ ನಮ್ಮ ಶಕ್ತಿ ಅಣುಗಳು ಸ್ಪ್ಲಿಟ್ ಅಂತ ಒಳಗಡೆ ನೀರಿನೊಳಗಿರ್ತಕ್ಕಂಥವು ಆ ಸ್ಪ್ಲಿಟ್ಟಾಗಿ ಇದು ಭಾವೋದಕ್ಕಾಗುತ್ತೆ. ಈಗ ಇದನ್ನು ವಿಭೂತಿಯನ್ನು ಮೂರು ಅಂಗೈಯ ಇಟ್ಕೊಳ್ರಿ. ಎಡಗೈ ಅಂಗೈಯೊಳಗೆ ವಿಭೂತಿಯನ್ನು ಇಟ್ಕೊಳ್ಳಿ. ಈ ವಿಭೂತಿಯಲ್ಲಿ ಈ ರೀತಿ 5 ಬೆರಳಿಗೆ ಹಿಂಗೆ ಹಚ್ಕೊಳ್ರಿ. ನ ಮ ಶಿ ವ ಯ ಓಂ ಅಂತ ಬರ್ಕೊಂಡು ಈ 5 ಬೆರಳನ್ನು ಇಲ್ಲಿ ಈ ನೀರಿನೊಳಗೆ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅದ್ದಿ ಇದನ್ನು ಮತ್ತೆ ಈ ಭಸ್ಮ ಸಮಾನ ಮಾಡಿದರೆ ಈ ಭಸ್ಮವು ಸಹಿತ ಅತೀ ಪವಿತ್ರವಾಗಿ ಗುರುಲಿಂಗ ಜನ್ಮ ಸ್ವರೂಪ ಆಯಿತು. ಅದನ್ನು ಈ ರೀತಿ
ನ ಬಲ ನ ಮ ಶಿ ವ ಯ. ನಾನು ಗುರುಲಿಂಗ ಜಂಗಮ ಸ್ವರೂಪನಾಗಿದ್ದೀನಿ ಅಂತಕ್ಕಂಥದ್ದು. ಈಗ ಭಸ್ಮ ಸ್ನಾನವನ್ನು ಹೋಗ್ತೀವಿ. ಸ್ನಾನ ಮಾಡ್ಕೊಂಡು ಕೈಯನ್ನು ಎತ್ತೈತಲ್ಲ ಇದನ್ನು ಕೈಗೆ ಅದನ್ನು ತೋರಿಸ್ಕೊಡು. ಗುರು ಲಿಂಗ ಜಂಗಮ ಮೂವರು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತು ಈಗ ಭಸ್ಮ ಧಾರಣ ಮಾಡಬೇಕು. ದಯವಿಟ್ಟು ಮುಖ ಹೆಸರು ಕೇಳ್ರಿ. ಇದು ನಮ್ಮನ್ನು ರಕ್ಷಣೆ ಮಾಡ್ತೀವಿ. ಈಗ ವಿಭೂತಿಯನ್ನು ಸೈಡ್ ಇಟ್ಕೊಂಡು ಈಗ ರುದ್ರಾಕ್ಷಿಯನ್ನು ಯಾರು ಹಲವು ರುದ್ರಾಕ್ಷಿಗಳಿದ್ದಾವೆ ಅದು ಒಂದಾದ ರುದ್ರಾಕ್ಷಿಗಳನ್ನ ಇಟ್ಕೊಳ್ಬೇಕು. ರುದ್ರಾಕ್ಷಿ ಅಂದರೆ ಏನಂದರೆ ಇದು ನಾನು ಎಚ್ಚರದಿಂದ ಇದ್ದೇನೆ ಅಂತ ಅನ್ನೋದರ ಸಂಖ್ಯೆ. ಮೈ ತುಂಬ ನೋಡೋದು ಕಣ್ಣು. ನಾನು ಈ ರೀತಿ ಮೈ ತುಂಬ ಕಣ್ಣನ್ನು ಇಟ್ಟುಕೊಂಡು ಬದುಕ್ತಾ ಇದ್ದೀನಿ. ರುದ್ರಾಕ್ಷಿ ನಾನು ಎಲ್ಲಿ ಸಹಿತ ತಪ್ಪಿ ನೋಡೋಂಗಿಲ್ಲ, ತಪ್ಪಿ ಕೇಳೋಂಗಿಲ್ಲ, ತಪ್ಪಿ ಮಾತಾಡೋಂಗಿಲ್ಲ ಅನ್ನೋದ್ರ ಸಂಕೇತವೇ ರುದ್ರಾಕ್ಷಿ. ಈಗ ರುದ್ರಾಕ್ಷಿಯನ್ನು ಮಜ್ಜನ ಮಾಡಿ ನಿಮ್ಮ ಕೊರಳನ್ನು ರುದ್ರಾಕ್ಷಿ ಅಂದರೆ ಅದನ್ನೇ ಇದು ಮಾಡಿ ಸಹಾಯ ಮತ್ತು ಅದು ನಮ್ಮನ್ನು ಸದಾ ರಕ್ಷಣೆ ಮಾಡ್ತಾ ಇರ್ತದೆ. ಅದಕ್ಕಾಗಿ ಲಿಂಗಾಯತರು ಈ ಅಷ್ಟಾವರಣಗಳಲ್ಲಿ ಒಂದಾದಂಥ ಒಂದು ರಕ್ಷಣೆಯನ್ನು ಧರಿಸಬೇಕು. ಇದು ಒಂದು ಮರದ ಬೀಜ ಆಧರಿಸಿದ ಗುರುಕಾರುಣ್ಯದಿಂದ ಆ ಅಗಾಧ ಭಾವದಿಂದ ನಮ್ಮನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ. ಈಗ ಕೊರಳಿನ ಲಿಂಗವನ್ನು ನಿಧಾನವಾಗಿ ಕುರಂಗಮುದ್ರೆ ಅಂತ ಕರೀತಾರೆ. 3 ಬರಡಿ ಈ ಕುರಂಗಮುದ್ರೆಯಿಂದ ತೆಗೆದು ಹಾಗೇನೆ ಹಿಡಿದುಕೊಳ್ಳಿ. ಈ ಲಿಂಗಾಯತರ ಸೂತ್ರಕ್ಕಂದರೆ ನಾನು ಮತ್ತು ಸೃಷ್ಟಿ ಇದರ ಅದ್ಯೋತಕನೇ ನಮ್ಮ ಸ್ಥಾಪನೆ. ನನ್ನ ಪೂಜೆ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಇಡೀ ಸೃಷ್ಟಿಯ ಪೂಜೆ ಮಾಡ್ತಾ ಇದ್ದೀನಿ. ಅದಕ್ಕೆ ಸಪ್ರೇಟ್ ಬಟ್ಟೆ ಮಾಡಿರಿ. ಲಿಂಗ ವರ್ಷದಕ್ಕೆ ಬಟ್ಟೆ ಮಾಡಿಕೊಂಡು ಕೈಯಲ್ಲಿನ ಅಂಗೈಯಲ್ಲಿನ ನೀರನ್ನು ಮತ್ತು ಲಿಂಗದ ಮೇಲಿನ ತೇವವನ್ನು ಒರೆಸ್ರಿ.
ನೀವು ಏನೇ ಕೆಲಸ ಮಾಡುವಾಗ ಭಾವ ಭಾಳ ಪ್ರಮುಖ. ಇದು ನನ್ನ ಸ್ವರೂಪ ಇದೆ, ಜಗತ್ತಿನ ಸ್ವರೂಪ ಇದೆ ಅನ್ನೋ ಭಾವ ತಗೊಂಡು ಮಾಡಿರಿ. ಮಜ್ಜನ ಮಾಡುವಾಗ ಅಷ್ಟೇ, ನಾನು ಜಗತ್ತಿಗೆ ಮಜ್ಜನ ಮಾಡ್ತಾ ಇದ್ದೆ. ಮಧ್ಯ ಅಂಗ ಎಲ್ಲ ಬೆರಳಿನ ತಗೊಂಡು ಬರ್ರಿ. ಬೆರಳುಗಳು ಹಿಂಗೆ ಮಾಡಿಸ್ರಿ ಬೆರಳನ್ನು. ಈಗ ವಿಭೂತಿ ತಗೊಂಡು ಅಂಗೈಯಲ್ಲಿ ಷಟ್ಕೋನಗಳನ್ನು ಬರ್ಕೊಡ್ರಿ. ನಿಮಗೆ ಷಟ್ಕೋನ ಬರೆಯೋದು ಈಗಾಗಲೇ 3ನೇ ದಿವಸ ಪೂಜೆ ಇದು ಗೊತ್ತಾಗಿದೆ ಅಂತ ಅನಿಸ್ತದೆ ನನಗೆ. ಅಲ್ಲಿ ಕೆಲವರು ನಮಃ ಶಿವಾಯ ಓಂ ಅಂತ ಬರೀತಾರೆ, ಕೆಲವರು ಬಸವ ಅಂತ ಬರೀತಾರೆ. ಇದು ಎಲ್ಲವೂ ಸಹಿತ ಒಂದೇ ಸ್ವರೂಪಗಳು. ನಾವು ಅಲ್ಲಿ ಭೇದ ಮಾಡಬಾರ್ದು, ಅದು ಹೆಂಗೆ ಇದು ಹೆಂಗೆ ಅಂತೇಳಿ ನಮಃ ಶಿವಾಯ ಓಂ ಬಸವ ಏನಿದೆಯಲ್ಲ ಈ ರೀತಿ ಬರ್ಕೊಂಡ್ಮೇಲೆ ಕುರಂಗ ಮುದ್ರೆಯ ಮೂಲಕ ತಗೊಂಡು ನಾವು ದೃಷ್ಟಿ ಮಾಡಬೇಕಾಗುತ್ತೆ. ಹಿಂಭಾಗಕ್ಕೆ ಮತ್ತು ಹಿಂಭಾಗಕ್ಕೆ ಪುಷ್ಪವನ್ನು ಏರಿಸಿ, ಪತ್ರೆ ಇದ್ದರೆ ಪತ್ರೆಯನ್ನು ಏರಿಸಿ, ಮತ್ತು ಲಿಂಗ ಕಾಣದಂತ ಪತ್ರೆ ಮಾಡಬೇಡ್ರಿ. ಕೆಲವೊಂದು ಲಿಂಗ ಹೂವನ್ನು ಮುಚ್ಚಿಬಿಟ್ಟಿರ್ತದೆ, ಹಂಗೆ ಹೂವು ಪತ್ರೆ ಏರಿಸ್ಬಿಟ್ಟಿರ್ತಾರೆ, ಹಂಗಾಗುವುದಿಲ್ಲ. ಈ ರೀತಿ ಮಾಡಿ, ಯಾಕಂದರೆ ದೃಷ್ಟಿಯೋಗಕ್ಕೆ ಪ್ರಮುಖವಾದದ್ದು ದೃಷ್ಟಿಯೋಗ. ಈ ದೃಷ್ಟಿಯೋಗವನ್ನು ಈ ಅರ್ಧ ಅಡಿ ಅಷ್ಟು ಪೂರ ಹಿಂಗೆ ಹಿಡ್ಕೊಳ್ಳೋಂಗಿಲ್ಲ, ಪೂರ ಹಿಂಗೆ ಹಿಡ್ಕೊಳ್ಳೋಂಗಿಲ್ಲ. ಈ ರೀತಿ ನೀವೇನು ಮಾಡಬೇಕಂದ್ರೆ ಒಂದು ಗ್ಯಾಪ್ನಲ್ಲಿ ಇಟ್ಕೊಂಡು ಮತ್ತು ಈ ಮೂಗಿನ ನೇರಕ್ಕೆ ಲಿಂಗ ಬರಬೇಕು. ಇಲ್ಲಿ ಬಂದಂಥ ಬೆಳಕು ಈ ಕರಸ್ಥಳಕ್ಕೆ ಬೀಳಬೇಕು, ಆ ರೀತಿ ಇಟ್ಕೊಳ್ಳಿ. ಮತ್ತು ಕೈ ಏನಾದರೂ ಸೋತ್ರ ಆಶ್ರಯ ಕೊಟ್ಟು ಎರಡೇ ಕುಂತರೂ ಸಹಿತ ಏನಾಗಲ್ಲ, ರೂಢಿ ಆಗಬೇಕು. ಈಗ ಶಿವಯೋಗ ದೃಷ್ಟಿಯೋಗ ಮಾಡೋಣ. ಅರೆ ತೆರೆದೇವೆ, ಕಣ್ಣನ್ನು ಪೂರ ಮುಚ್ಚಂಗಿಲ್ಲ, ಕಣ್ಣನ್ನು ಪೂರ ತೆಗೆಯಂಗಿಲ್ಲ. ಅರೆ ತೆರೆದೇವೆ ನಾಸಿಕಾಗ್ರದಲ್ಲಿ ನಿಲ್ಲಿಸಿ, ಹೃದಯ ಗಮನದಲ್ಲಿಪ್ಪ ಲಿಂಗ ವಾಚಲ ಲಿಂಗವ ಜ್ಞಾನ ಲೋಚನದಿಂದ ನೋಡುತ್ತಾ ತನು ಮನ ಭಾವ ತರಹರವಾಗಿ ಮನ ನಿವಾಸ ಜ್ಯೋತಿಯಂತೆ ನಿಂದು ನಿಜವ ಕೂಡಬಲ್ಲಾತನೇ ಸಹಜ ಶಿವಯೋಗಿ ನೋಡ ಅಖಂಡೇಶ್ವರ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಈಗ ಇಲ್ಲಿ ಏನೇನು ನೆನಪಿರ್ತದೆ, ನಾವು ಪರಮನ ಮೂಲ ಸ್ವರೂಪನ ನೆನಪು. ಕಣ್ಣುಗಳು ಲಿಂಗದ ಮೇಲೆ, ನನ್ನ ಒಳ ಮನಸ್ಸು ಮೂಲಾಧಾರ ಚಕ್ರದಲ್ಲಿರಲಿ. ಅಲ್ಲಿ ನಕಾರ ಪ್ರಣವ ಇದೆ. ಈ ನಕಾರ ಪ್ರಣವ ನಮ್ಮೊಳಗಿದ್ರೂ ಸಹಿತ ನಮಗೆ ಅದು ಗೋಚರ ಆಗ್ತಾ ಇಲ್ಲ. ಅದಕ್ಕಾಗಿ ಅದಕ್ಕೆ ಸಹಾಯ ತಗೋಬೇಕಾಗಿದೆ. ಯಾವುದರ ಸಹಾಯ ತಗೋಬೇಕಾಗಿದೆ ಅಂದರೆ ಓಂಕಾರದ ಸಹಾಯ ತಗೊಂಡು ನಮ್ಮೊಳಗಿನ ಆ ಪೃಥ್ವಿ ತತ್ವದ ಒಡಲಾಗಿರುವ ನಕಾರವನ್ನು ವಿಕಾಸ ಮಾಡಿಕೊಳ್ಬೇಕಾಗಿದೆ. ಅದಕ್ಕಾಗಿ ಓಂ ನೀವು ಮಂತ್ರ ಪಠಿಸುವಾಗ ಜಾಸ್ತಿ ಸೌಂಡ್ ಮಾಡಬಾರ್ದು. ನಿಮ್ಮ ಕಿವಿಯೊಳಗೇ ಅದು ಕೇಳ್ತಾ ಇರಬೇಕು. ಬರು ಮೌನದಲ್ಲಿ ಬಸವನನ್ನು ಮಾಡಿಕೊಂಡು ಅಲ್ಲಿ ಜೀವನಿಗೆ ಪೃಥ್ವಿ ತತ್ವದ ಕಾಠಿಣ್ಯವನ್ನು ಕಳೆದುಕೊಂಡು ಭಕ್ತನಾಗಿ ಈಗ ಅದರಿಂದ ಸ್ವಲ್ಪ ಮೇಲ್ಭಾಗ ಸ್ವಾಧಿಷ್ಠಾನ ಚಕ್ರ, ಅಲ್ಲಿ ಮಹಾನ ಮಂತ್ರ ಉಚ್ಚರಿಸುವಾಗ ಮೂಲ ಭಾವದೊಳಗೆಯಲ್ಲಿ ನೋಟ ಲಿಂಗದ ಮೇಲೆ ಒಳ
ಮನಸ್ಸು ಸ್ವಾಧಿಷ್ಠಾನ ಚಕ್ರದ ಗುರುಸ್ಥಾನ ಮೇಲ್ಭಾಗ ಲಿಂಗದ ಬೆಳಕನ್ನು ಹೋಗ್ತಾ ಇದ್ದಾರೆ. ಅಲ್ಲಿಂದ ನಿಮ್ಮ ಒಳ ಮನಸ್ಸನ್ನು ಹೊಟ್ಟೆಯ ಭಾಗಕ್ಕೆ ವಿಸ್ತರಿಸಿಕೊಳ್ಳಿ. ಮಣಿಪೂರಕ ಚಕ್ರ ಪ್ರಸಾದಿ ಸ್ಥಳ, ಅಲ್ಲಿ ಪರವಸ್ತು ಶಿವಲಿಂಗವಾಗಿ ನಿಂತುಕೊಂಡಿದ್ದಾನೆ. ಸ್ವೀಕಾರ ಪ್ರಣವದಲ್ಲಿ ಅಡಗಿದ್ದಾನೆ. ಆತನನ್ನು ಓಂ ನಾಸಿ ಓಂಕಾರ ನಕಾರ ಮಕಾರ ಈ ಮೂರನ್ನು ಸೇರಿಸಿದಾಗ ಶಿಕಾರಕ್ಕೆ ಪ್ರವೇಶ ಮಾಡೋಕ್ಕಾಗತ್ತೆ. ಭಾವದೊಳಗೆ ಭಾವಿಸಿಕೊಳ್ಳಿ ಅನ್ನುವುದನ್ನು ಶಿಕಾರ ಅಂತಂದರೆ, ಆದರೆ ಅದಕ್ಕಿಂತ ಪೂರ್ವದಲ್ಲಿ ಓಂ ನಮ ಶ್ರೀ ಅಂತ ಬಸವ ಓಂ ಶ್ರೀ ಸೂಕ್ಷ್ಮವಾಗಿ ಶಿವಲಿಂಗವನ್ನು ಕರೆದಿದೆ. ಇದಕ್ಕೆ ಪ್ರಸಾದಿಸ್ತಾರ. ಅಲ್ಲಿಂದ ಒಂದಿಷ್ಟು ಒಳ ಮನಸ್ಸನ್ನು ಎದೆಯ ಭಾಗಕ್ಕೆ ತನ್ನಿ, ಬೆನ್ನುಗುರಿಯ ಮೂಲಕ ಎದೆಯ ಭಾಗಕ್ಕೆ ತನ್ನಿ. ಅಲ್ಲಿ ಪ್ರಾಣಿ ಸಂಬಂಧ, ಅಲ್ಲಿ ಜನ್ಮಲಿಂಗವಾಗಿ ಪರವಸ್ತು ವಾಸ ಮಾಡಿದ್ದಾನೆ. ಅಲ್ಲಿ ಇರ್ತಕ್ಕಂಥದ್ದು ಓಪಾರ ಪ್ರಣವ. ಆ ಓಪಾರ ಪ್ರಣವನ್ನು ಅಲ್ಲಿರುವ ಜನ್ಮಲಿಂಗವನ್ನು ನಾವು ದರ್ಶಿಸೋಣ. ಈ ವಕಾರ ಪ್ರಣವ ಕೆಳಗಿನ 4 ಓಂ ನಮ ಶ್ರೀ 4 ತನ್ನೊಳಗೆ ಗರ್ಭೀಕರಿಸಿಕೊಂಡಿರುತ್ತೆ ಅನ್ನೋ ಭಾವ ಇರಬೇಕಾಗ್ತದೆ. ಒಂದು ಬಿಟ್ಟು ಒಂದು ಇಲ್ಲ. ಎದೆಯ ಭಾಗದಿಂದ ಕುತ್ತಿಗೆ ಭಾಗಕ್ಕೆ ನಿಮ್ಮ ಅಂತರ್ಜ್ಯೋತಿಯನ್ನು ಒಳ ಮನಸ್ಸನ್ನು ಎತ್ತಿಕೊಳ್ಳಿ. ವಿಶುದ್ಧಿ ಚಕ್ರ, ಅಲ್ಲಿ 16 ದಳಗಳ ವಿಶುದ್ಧಿ ಚಕ್ರವಿದೆ. ಅಲ್ಲಿ ಶರಣ ಸ್ಥಳ
ಪ್ರಸಾದ ಸ್ವರೂಪವಾಗಿ ಪ್ರಸಾದಲಿಂಗವಾಗಿ ಪರಮ ಅಲ್ಲಿ ವಾಸ ಮಾಡಿದ್ದಾನೆ. ಮೂಲ ನೆನಪು, ನಾನು ಯಾರನ್ನ ನೆನಪು, ಲಿಂಗದ ಮೇಲೆ ದೃಷ್ಟಿ, ಒಳಮನಸ್ಸು ಕುತ್ತಿಗೆ ನಾಮದಲ್ಲಿ ಅಲ್ಲಿ ವಕಾರ ಪ್ರಣವನ್ನು ಸಂಧಿಸೋಣ, ವ್ಯಕಾರ ಪ್ರಣವನ್ನು ಸಂಧಿಸೋಣ. ಸೂಕ್ಷ್ಮವಾಗಿರ್ತಕ್ಕಂಥ ಮಹಾಲಿಂಗದಲ್ಲಿ ಓಂಕಾರದಲ್ಲಿ ಬೆರೆಯತಕ್ಕಂಥ ಒಂದು ಸ್ಥಳ ಆತ್ಮಚಕ್ರ, ಪರಶಿವನನ್ನು ಕೂಡುವ ಒಂದು ಮಹಾಸ್ಥಳ ಓಂಕಾರ. ಅಲ್ಲಿ ನಾವು ಆ ಓಂಕಾರಕ್ಕೆ ಸಮರಸವಾಗಿ ಮುಕ್ತರಾಗೋಣ. ಸ್ವರೂಪವಾದಂಥ ಚಂದ್ರಮ ಮಹಾಲಿಂಗದಲ್ಲಿ ಪರಿಪೂರ್ಣ ಚಂದ್ರಮನಾಗಿ ನಾವು ಮಹಾಲಿಂಗದ ಜೊತೆ ಬೆಳೆದಿದ್ದೇವೆ. ಮೇಲಿನ ಬಕಾರ, ಶಿಕಾರ, ವಕಾರ, ನಿಷ್ಕಲ, ನಿಶೂನ್ಯ ಲಿಂಗದಲ್ಲಿ ಇದ್ದಾರೆ. ಸಹಸ್ರಾರ ಚಕ್ರದ ನಿಷ್ಕಲ ಲಿಂಗವನ್ನು ಭಾವಿಸಿಕೊಳ್ಳಿ. ನಿಮ್ಮ ಅಂತರಂಗದೊಳಗೆ ಭಾವಿಸಿಕೊಳ್ಳಿ. ಶಬ್ದವಿಲ್ಲ, ಮಹಾಲಿಂಗದ ಮೇಲೆ ಶಬ್ದವಿಲ್ಲ, ಕೇವಲ ಭಾವನೆ. ಬಹಳ ಪ್ರಣಾಮ. ಅಲ್ಲಿಂದ ನೆತ್ತಿಯ ಭಾಗಕ್ಕೆ ಬಂದ ಅಲ್ಲಿ ಬಸವನ ಎರಡನೇ ಸ್ವರೂಪ ಸಕಾರ ಪ್ರಣವ ಶೂನ್ಯ ಲಿಂಗ. ಅಲ್ಲಿನೂ ಸಹಿತ ತಮ್ಮ ಭಾವನೆಯನ್ನು ಅರಿಸಿಕೊಳ್ಳಿ. ಮನಸ್ಸನ್ನು ಆ ಭಾಗಕ್ಕಿಡಿ, ನೆತ್ತಿಯ ಭಾಗಕ್ಕೆ. ಅಲ್ಲಿಂದ ನಿಧಾನವಾಗಿ ತಲೆಯ ಹಿಂಭಾಗ ನಿರಂಜನದಿಂದ ಈ ಮೂರು ಸ್ಥಳಗಳು ವಕಾರ ಪ್ರಣವ ಬಸವ ಅಂತಕ್ಕಂಥ ಆ ಪರಮ ಚೈತನ್ಯ ವಸ್ತು ಈ ರೀತಿ ಲಿಂಗದ ನೆಲೆಯ ಮೂಲಕ ನಮ್ಮೊಳಗೆ ಅಡಗಿದೆ. ಆತನನ್ನು ಕಾಣ್ತಕ್ಕಂಥದ್ದು ಇದರ ಮೂಲಕ. ಈಗ ಅಂಗಲಿ ಶಿವ 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 ಎಂದೊಮ್ಮೆ
ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ ಮನವೇ ಶಿವನಾಗಿ ಶಿವನ ಪೂಜಿಸೋ ಮನವೇ ಹರ 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 ಎಂದೊಮ್ಮೆ ಹರ ಕೂಡಿದಂಥ ಸಮರಸದ ಭಾವ ಅತಿ ಆತ್ಯಂತಿಕವಾದಂಥ ನಮ್ಮನ್ನು ನಾವು ಸಮರ್ಪಿಸಿಕೊಂಡಂಥ ಆ ಹೊರವಸ್ತು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮತ್ತೆ ಇಂದ್ರಿಯಗಳಿಗೆ ನಾವು ಆ ಬೆಳಕನ್ನು ಮತ್ತೆ ಬರಬೇಕಾಗಿದೆ. ಆ ಬೆಳಕಿನ ಸಂಪರ್ಕ ಕಡಿತ ಮಾಡಿಕೊಳ್ಳದೆ ನಮ್ಮ ಎಲ್ಲ ಇಂದ್ರಿಯಗಳನ್ನು ನಾವು ಬೆಳಕಾಗಿ ಮಾಡಿಕೊಂಡು ಈಗ ನಾವು ಅಂಥ ಮಹಾಲಿಂಗಕ್ಕೆ ಬಗ್ಗೆ ನಮಸ್ಕರಿಸೋಣ. ಈ ಪುಷ್ಪ ಪ್ರಕ್ರಿಯೆಯಲ್ಲ ನನ್ನ ಸೈಡ್ ಹೇಳಿ ಈ ರೀತಿ ಲಿಂಗ ಪೂಜೆ ಆದ ನಂತರ ಇಲ್ಲಿ ಬಂದಂಥ ಶಕ್ತಿಯನ್ನು ಪಾದೋದಕ ಮಾಡಿಕೊಳ್ಳೋದ್ರ ಮೂಲಕ ನಾವು ಅದನ್ನು ನಮ್ಮೊಳಗೆ ಸ್ವೀಕಾರ ಮಾಡಿಕೊಳ್ಬೇಕಾಗ್ತೈತಿ. ಮತ್ತೆ 5 ಬೆರಳಿಗೆ ತಮ್ಮನ್ನೇ ಕೈ ಭಸ್ಮ ಹಚ್ಕೊಳ್ರಿ. ಶಿವಾಯ ಓಂ ಇಷ್ಟು ಮಾಡಿ ಇಲ್ಲಿ ಕರುಣಾಚಲವೇ ಗುರುಪಾದೋದಕ